ಆಕಾಶವಾಣಿ ಮಡಿಕೇರಿ. ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಗೆ ಪಾತ್ರರಾಗಿರುವ ಲೇಖಕಿ, ಅನುವಾದಕಿ, ಕೊಡಗು ಜಿಲ್ಲೆ ಮಡಿಕೇರಿಯ ದೀಪಾ ಭಾಸ್ತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದಿದೆ. ಇದಕ್ಕೆ ಕಾರಣಕರ್ತರು ಲೇಖಕರಾದಂಥ ಬಾನು ಮುಷ್ತಾಕ್ ಹಾಗೂ ಅನುವಾದಕರಾದಂಥ ದೀಪಾ ಭಾಸ್ತಿಯವರು. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳಲ್ಲಿ ಎದೆಯ ಹಣತೆ ಸೇರಿದಂತೆ 12 ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಅನುವಾದ ಮಾಡಿ ಹಾರ್ಟ್ ಲ್ಯಾಂಪ್ ಎನ್ನುವಂಥ ಅನುವಾದ ಕೃತಿಯನ್ನು ಹೊರತಂದವರು ಕೊಡಗು ಜಿಲ್ಲೆ ಮಡಿಕೇರಿಯ ದೀಪಾ ಭಾಸ್ತಿಯವರು. ಈ ಇಬ್ಬರು ಲೇಖಕಿಯರು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅನುವಾದಕರಾದಂಥ ದೀಪಾ ಭಾಸ್ತಿಯವರು ನಮ್ಮ ಆಕಾಶವಾಣಿ ಮಡಿಕೇರಿಯ ಸ್ಟುಡಿಯೋದಲ್ಲಿ ಇದ್ದಾರೆ. ನಮಸ್ಕಾರ ದೀಪಾ ಭಾಸ್ತಿಯವರು. ನಮಸ್ಕಾರ. ಮೊದಲಿಗೆ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ತಾವು ವೈಯಕ್ತಿಕವಾಗಿಯೂ ಪ್ರಶಸ್ತಿಯನ್ನು ಪಡೆದಿದ್ದೇ ಅಲ್ಲದೆ ನಮ್ಮ ಕನ್ನಡ ನಾಡಿಗೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರ. ಥ್ಯಾಂಕ್ ಯು. ಕನ್ನಡದ ಎಲ್ಲ ಜನರು ಕೂಡ ಒಂದು ಹೆಮ್ಮೆಯನ್ನು ಪಡುವಂತಾಗಿದೆ ಇದು. ಧನ್ಯವಾದಗಳು ಸರ್. ಈಗ ಮೊದಲಿಗೆ ಈ ಪ್ರಶಸ್ತಿಯ ಅಂತಿಮ ಸುತ್ತಿಗೆ ಪ್ರವೇಶ ಮಾಡಿದಂಥ ಎಲ್ಲ 6 ಜನ ಮೂಲ ಲೇಖಕರು ಮತ್ತು ಅನುವಾದಕರನ್ನು ಲಂಡನ್ಗೆ ಆಹ್ವಾನಿಸಿದರು ಮತ್ತು ಸ್ಥಳದಲ್ಲೇ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು. ಪ್ರಶಸ್ತಿಗೆ ಆಯ್ಕೆಯಾದಾಗ ತಮಗೆ ಹೇಗನ್ನಿಸ್ತು? ತುಂಬ ಸಂತೋಷ ಅಂತ ಅನಿಸಿತ್ತು. ಯಾಕೆಂದರೆ ಈ ಒಂದು ಕಥೆಗಳನ್ನ ಅನುವಾದ ಮಾಡೋಕ್ಕೆ ಪ್ರಾರಂಭಿಸಿದಾಗ ಇಷ್ಟರ ಮಟ್ಟಿಗೆ ಇಷ್ಟು ದೊಡ್ಡಕ್ಕೆ ಇದು ನಮ್ಮ ಕರ್ನಾಟಕ ಬಿಟ್ಟು ಭಾರತ ಬಿಟ್ಟು ಹೊರದೇಶದಲ್ಲಿ ಎಲ್ಲವೂ ಇಷ್ಟೊಂದು ಪ್ರಸಿದ್ಧಿ ಪಡೆಯುತ್ತೆ ಅಂತ ಹೇಳುವ ಯಾವುದೇ ಆಲೋಚನೆ ಇರಲಿಲ್ಲ. ಹಾಗೆ ತುಂಬಾ ಸಂತೋಷ ಆಗಿತ್ತು. ಇಷ್ಟರ ಮಟ್ಟಿಗೆ ಹೋಗಬಹುದು ಆ ಥರ ಒಂದು ಕಲ್ಪನೆ ಇಲ್ಲದೆ ಇರುವ ಕಾರಣ ತುಂಬ ಸಂತೋಷ ಆಗಿತ್ತು. ಏಕೆಂದರೆ ಈ ಹಾರ್ಟ್ ಲ್ಯಾಂಪ್ ಕೃತಿ ಅಂತಿಮ ಸುತ್ತಿಗೆ ಪ್ರವೇಶ ಮಾಡಿದಾಗ ನಮಗೆ ನೆನಪಿಗೆ ಬಂದಿದ್ದು ನಮ್ಮ ಡಾಕ್ಟರ್ UR ಅನಂತಮೂರ್ತಿಯವರು. ಅವರ ಕೃತಿ ಕೂಡ ಅಂತಿಮ ಸುತ್ತಿಗೆ ಹೋಗಿತ್ತು, ಆದರೆ ಪ್ರಶಸ್ತಿಗೆ ಆಯ್ಕೆ ಆಗಲಿಲ್ಲ. ಆಗಲೇ ಒಂದು ರೀತಿ ನಮಗೆ ನಿರಾಶೆ ಅನಿಸಿತ್ತು. ಆದರೆ ಈ ಸರಿ ನಿಜವಾಗ್ಲೂ ನಮಗೆಲ್ಲ ಒಂದು ಸಂತೋಷದ ಹೊನಲೆ ರೀತಿ ಏನೋ ಅಂತ ಅನಿಸ್ತದೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ತಕ್ಷಣ ಮಾತನಾಡೋದಕ್ಕೆ ಆಹ್ವಾನಿಸಿದರು. ಏನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ? ಮೊದಲೇನಾದರೂ ಒಂದು ಮನಸ್ಸಿಗೆ ಅನಿಸಿತ್ತಾ ನಮಗೆ ಸಿಗ್ಬೋದು ಅಂತ? ಖಂಡಿತವಾಗಿಯೂ ಇಲ್ಲ. ಈಗ ಅದರ ಮೊದಲೇ ಒಂದು ಸ್ಪಷ್ಟನೆ ಅಂತ ಹೇಳಿದರೆ, ಈಗ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂತ ಹೇಳಿ ಕರೀತಾರೆ ಈ ಒಂದು ಪ್ರಶಸ್ತಿಯನ್ನು. ಡಾಕ್ಟರ್ UR ಅನಂತಮೂರ್ತಿಯವರು ಆಯ್ಕೆ ಆಗಿದ್ದಾಗ ಅದು ಮ್ಯಾನ್ ಬುಕ್ಕರ್ ಅಂತ ಹೇಳಿ ಮಾಡಿದ್ರು. ಅದು ಆಗ ಏನು ಅಂತ ಹೇಳಿದ್ರೆ ಅವರ ಒಂದು ಲೇಖಕರ ಒಂದು ಸಮಗ್ರ ಕೃತಿಗಳಿಗೆ ಅಂತ ಹೇಳಿ ಒಂದು ಕೊಡುವಂತಹ ಒಂದು ಪ್ರಶಸ್ತಿ ಆಗಿತ್ತದು. ಈಗ ನಮ್ಮಲ್ಲಿ ಜ್ಞಾನಪೀಠ ಕೊಡುವ ಹಾಗೆ ಅಥವಾ ಇತರೆ ನೊಬೆಲ್ ಪ್ರೈಸ್ ಕೊಡುವ ಹಾಗೆ. ಈಗ ಏನ್ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಬುಕ್ಕರ್ ಅಂತ ಹೇಳಿದ್ರೆ ಅದನ್ನ ಬರೀ ಒಂದು ಕೃತಿಗೆ ಅಂತ ಹೇಳಿ ಕೊಡ್ತಾರೆ. ಲೇಖಕರ ಒಂದು ಅನುವಾದಿತ ಕೃತಿಗೆ ಅಂತ ಹೇಳಿರುವಂತಹ ಒಂದು ಪ್ರಶಸ್ತಿ ಅದು. ಅಲ್ಲಿ ಈಗ ಹಾರ್ಟ್ ಲ್ಯಾಂಪ್ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳುವಾಗ ಒಂದು ಗಳಿಗೆ ಅದೊಂಥರ ನಂಬಕ್ಕಾಗದೇ ಇರುವಂತಹ ಒಂದು ಸ್ಥಿತಿ ಆಗುತ್ತೆ ಅದು. ಆದ್ರೆ ಮೊದಲೇ ಒಂದು ಸ್ಪೀಚ್ ಅಂತ ಹೇಳಿ ಒಂದು ತಯಾರಿ ಮಾಡಿಕೊಂಡು ಹೋದ್ರೆ ಅದೆಲ್ಲೋ ನಮಗೆ ಸಿಕ್ಕದೇ ಇದ್ರೆ ಅದೊಂದು ತುಂಬಾ ನಿರಾಶೆ ಆಗುತ್ತೆ. ಆ ಥರ ಬರೆದಿಟ್ಕೊಂಡು ಮತ್ತೆ ತುಂಬಾ ಬೇಜಾರಾಗುತ್ತೆ. ಆ ಥರ ಅಂತ ಹೇಳಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಯೋಚನೆ ಮಾಡಿ ಇಟ್ಕೊಂಡಿದ್ದೆ. ಹೀಗೆ ಅಕಸ್ಮಾತ್ ಏನೋ ಒಂದು ಬಂದರೆ ಈ ಥರ ಹೇಳ್ಬೋದು ಆ ಥರ ಹೇಳ್ಬೋದು ಅಂತ. ಅದಕ್ಕೆ ನನ್ನ ಫೋನಲ್ಲಿ ಒಂದು ನೋಟ್ ಬರೆದಿಟ್ಕೊಂಡಿದ್ದೆ, ಜಸ್ಟ್ ಇನ್ ಕೇಸ್ ಅಂತ. ಹಾಗೆ ಅದರಲ್ಲಿ ಈ ಥರ ಅಂತ ಒಂದು 4 ಅಂಶ ಇದು ಒಂದು ಪಾಯಿಂಟ್ಗಳನ್ನ ಹಾಕಿದ್ದೆ ಅಷ್ಟೇ ಹೊರತು ಭಾಷಣನ ತಯಾರಿ ಮಾಡಿಕೊಂಡಂತೂ ಹೋಗಿರಲಿಲ್ಲ. ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂಥ ಹಾಡನ್ನು ಕೂಡ ಹಾಡಿದ್ದೆ, ಕೆಲವು ಸಾಲುಗಳನ್ನು. ಚಿ ಉದಯಶಂಕರ್ ಅವರ ರಚನೆ ಚಲಿಸುವ ಮೋಡಗಳು ಚಿತ್ರದ್ದು. ಹೌದು, ಅದು ತಕ್ಷಣ ಹೊಳೆದಿದ್ದೇನಾ? ಅಲ್ಲ, ಅದು ನನ್ನ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ನನಗೆ ತುಂಬಾ ಇಷ್ಟವಾದಂತಹ ಹಾಡು, ನೆಚ್ಚಿನ ಹಾಡು. ಅದರಲ್ಲಿಯೂ ನನಗನ್ಸೋದೇನು ಅಂದರೆ ಬಹುಶಃ ಕನ್ನಡ ಒಂದು ಭಾಷೆಯ ಬಗ್ಗೆ ಅತ್ಯುತ್ತಮ ಹಾಡದು ಅಂತ ಹೇಳಿ ಅಷ್ಟು ಚೆನ್ನಾಗಿ ಒಂದು ವಿವರಣೆಗಳನ್ನ ಕೊಡುತ್ತೆ. ಮೆಟಫರ್ಗಳು ಏನಿದೆಯೋ ಕನ್ನಡದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಇರುವಂತಹ ಹಾಡದೊಂದು. ಹಾಗೆ ಅದನ್ನು ಅಲ್ಲಿ ಹೇಳಬೇಕು ಅಂತ ಹೇಳಿ ಅನಿಸಿತು. ಈಗ ಅಷ್ಟು ಆ ಒಂದು ವೇದಿಕೆಯಲ್ಲಿರುವಾಗ ಒಂದು 4 ಸಾಲಾದರೂ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ಅಂತ ಹೇಳುವ ಒಂದು
ಆಲೋಚನೆ ಇತ್ತು. ಆ ಒಂದು ರೋಮಾಂಚನ ಸ್ಥಿತಿಯಲ್ಲೂ ಕೆಲವು ಸಾಲುಗಳು ಜ್ಞಾಪಕ ಬಂದವು. ಅಯ್ಯೋ, ಖಂಡಿತವಾಗಿ ಖಂಡಿತವಾಗಿ ಅದು ತುಂಬಾ ಆಗಾಗ ಕೇಳ್ತಾ ಇರುವಂತಹ ಹಾಡು ಇದು ಹೇಗಿದ್ರು. ಹಾಗೆ ಎಷ್ಟೋ ವರ್ಷದ ಹಿಂದೆ ಕೇಳಿದ ಹಾಡು ಅಂತಂತೂ ಖಂಡಿತ ಆಗಿರ್ಲಿಲ್ಲ. ಆಮೇಲೆ ಕನ್ನಡ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕನ್ನಡ ಅಂತ ಹೇಳುವ ಒಂದು ಅಭ್ಯಾಸ ನಮ್ಮೆಲ್ಲರಿಗೂ. ಈಗ ಕನ್ನಡ ಭಾಷೆ ಅಂತ ಯೋಚನೆ ಮಾಡಿದ್ರೆ ಬಹುಶಃ ಈ ಪಾಪ್ಯುಲರ್ ಕಲ್ಚರ್ಲಿ ನಾವು ಮೊದಲನೇದಾಗಿ ಯೋಚನೆ ಮಾಡೋದೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ಹಾಗೆ ಅದಲ್ಲಿ ಹೇಳೋದೊಂದು ಸೂಕ್ತ ಅಂತ ಹೇಳಿ ಅನಿಸಿತ್ತು ನನಗೆ. ನಿಮ್ಮ ಹಿರಿಯ ಸಹಲೇಖಕರು ಬಾನು ಮುಷ್ತಾಕ್ ಅವರ ಪ್ರತಿಕ್ರಿಯೆ ಹೇಗಿತ್ತು? ಅಲ್ಲ, ಅವರಿಗೂ ಇದೇ ರೀತಿ ಅಂದ್ರೆ ಸಂತೋಷನೇ ಆಗಿರುತ್ತೆ ಸಹಜವಾಗಿ. ಈಗ ಅಲ್ಲಿ ಏನು ಅಂತ ಹೇಳಿದ್ರೆ ಅದೀಗ ಅನೌನ್ಸ್ ಮಾಡಿದ ತಕ್ಷಣ ಅದು ಈಗ ಸಹಜವಾಗಿ ಅಲ್ಲೇ ಮಾತಾಡ್ಕೊಳಕ್ಕೆ ಎಲ್ಲ ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬೇಕಾಗತ್ತೆ, ಪ್ರಶಸ್ತಿ ಪಡೆದು ಅಲ್ಲಿ ನಮ್ಮ ಭಾಷಣ, ಆಮೇಲೆ ಅವರು ಎಲ್ಲ ಬ್ಯುಸಿ ಆಗಿಕೊಂಡು ಹಾಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅಲ್ಲಿ. ಸಹಜವಾಗಿ ಅವರಿಗೂ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಮತ್ತು ಉಳಿದ 5 ಜನ ಜೋಡಿ ಲೇಖಕರಿದ್ರಲ್ಲ, ಅವರ ಪ್ರತಿಕ್ರಿಯೆ ಹೇಗಿತ್ತು? ಸೆರೆಮನಿ ಅಂತ ಹೇಳೋ ಒಂದು ಸಮಾರಂಭದ ಮೊದಲೇ ಏನಾಗುತ್ತೆ, ನಮಗೆ 2-3 ಕಡೆ ಅವರ ಜೊತೆ ಬೇರೆ ಕಾರ್ಯಕ್ರಮಗಳನ್ನ ಜೊತೆ ಮಾಡುವ ಅವಕಾಶ ಇರುತ್ತೆ. ಇದರ ಹಿಂದಿನ ದಿನ, ಅದರ 1-2 ದಿನದ ಹಿಂದೆ ಅದೆಲ್ಲ. ಹಾಗೆ ನಾವು ಮೊದಲೇ ಭೇಟಿಯಾಗಿರ್ತೇವೆ ಅವ್ರನ್ನೆಲ್ಲ. ಕೆಲವರು ಅದ್ರಲ್ಲಿ ಸಹಜವಾಗಿ ಈಗ ಎಲ್ಲರಿಗೂ ಅಲ್ಲಿ ಈ ವೇದಿಕೆಯಲ್ಲಿ ಅಲ್ಲ, ಅದು ಸಹಜವಾಗಿ ಎಲ್ಲರಿಗಿದ್ದೇ ಇರುತ್ತೆ ಇಷ್ಟೊಂದು ಇದಾದ್ಮೇಲೆ. ಆದ್ರೆ ಈಗ ಅಂತಾರಾಷ್ಟ್ರೀಯ ಬುಕ್ಕರಿನ ಬಹುಶಃ ದೊಡ್ಡ ಅಂಶ ಏನು ಅಂತ ಹೇಳಿದ್ರೆ, ಈಗ ಶಾರ್ಟ್ ಲಿಸ್ಟ್ ಆದ ತಕ್ಷಣವೇ ಅದೇ ಬಹಳ ದೊಡ್ಡ ಸಾಧನೆ ಅದು. ಯಾಕೆಂತ ಹೇಳಿದ್ರೆ ತುಂಬಾ ಕಡಿಮೆ ಜನ ಅದು ಶಾರ್ಟ್ ಲಿಸ್ಟ್ ಅಥವಾ ಲಾಂಗ್ ಲಿಸ್ಟ್ ಆಗೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇನ್ನು ಶಾರ್ಟ್ ಲಿಸ್ಟ್ ಆದವರು ಕೂಡ ಈಗ ಅವರ ಬಯೋಗ್ರಫಿಲಿ ಹಾಕೊಳ್ತಾರೆ, ಇಂಟರ್ನ್ಯಾಷನಲ್ ಬುಕ್ಕರ್ ಶಾರ್ಟ್ ಲಿಸ್ಟೆಡ್ ಆಥರ್ ಅಥವಾ ಹೋಗಿತ್ತು ಅಂತ ಹೇಳಿಕೊಂಡು. ಅಷ್ಟು ದೊಡ್ಡ ಇದು. ಹಾಗೆ ನಾವು ಆಲ್ರೆಡಿ ಎಲ್ಲರೂ ನಾವು ವಿನ್ನರ್ಸ್ ಅಂತ ಹೇಳುವ ಇದಿರುವ ಕಾರಣ ಹಾಗೆ ಅದ್ರಲ್ಲಿ ತುಂಬಾ ಪರಿಚಯ ಆದವರು ಇದ್ರು. ಡೇನಿಶ್ ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಅಯ್ಯೋ ನಿಮಗೆ ಸಿಕ್ಕಿದ್ದ ತಕ್ಷಣ ನಮಗೆ ಸಿಕ್ಕಿಲ್ಲ ಆ ಜಲಸಿ ಆಗ್ಲಿ, ಆ ಸಣ್ಣತನ ಅಂತೂ ಎಲ್ಲೂ ಕಂಡು ಬಂದಿಲ್ಲ ನನಗೆ. ವಿಶಾಲ ಹೃದಯದಿಂದ. ಹೌದು. ಮತ್ತೆ ಆ ಸಮಾರಂಭಕ್ಕೆ ಯಾರೆಲ್ಲ ಬಂದಿರ್ತಾರೆ? ಪ್ರತಿಯೊಂದು ಟೇಬಲ್, ದೊಡ್ಡ ದೊಡ್ಡ ಟೇಬಲ್ಲಿ ಈಗ ಶಾರ್ಟ್ ಲಿಸ್ಟ್ ಯಾರು ಅನುವಾದಕರಾಗಿರ್ತಾರೆ, ಮತ್ತೆ ಲೇಖಕರು ಸಹಜವಾಗಿ ಅವರು ಇರ್ತಾರೆ, ಮತ್ತು ಪ್ಲಸ್ ಅವರ ಒಬ್ರು ಯಾರಾದ್ರೂ ಬರ್ಬೋದು, ಕುಟುಂಬದವರು, ಫ್ರೆಂಡೋ ಯಾರೋ ಮತ್ತೆ ನಮ್ಮ ಪ್ರಕಾಶಕರು ಇರ್ತಾರೆ. ಅಲ್ಲಿಂದ ಪ್ರಕಾಶಕರ ಸೈಡಿಂದ ಯಾರಾದ್ರೂ ಒಬ್ರೋ ಇಬ್ರೋ ಆ ಥರ ಇರ್ತಾರೆ. ಆಮೇಲೆ ಸುಮಾರು ಜನ ಅಲ್ಲಿಯ ಲೋಕಲ್ ಯಾರಾದ್ರೂ ಲೇಖಕರು, ದೊಡ್ಡ ದೊಡ್ಡ ಪಬ್ಲಿಷರ್ಸ್ ಉಳ್ದವರು, ಹಾಗೆ ಈ ಸಾಮಾನ್ಯವಾಗಿ ಸಾಹಿತ್ಯ ಜಗತ್ತಿಗೆ ಹೇಗಾದ್ರೂ ಸಂಬಂಧ ಇರುವವರೇ ಜಾಸ್ತಿ ಇರ್ತಾರೆ. ಮತ್ತೆ ಕೆಲವರು ಹೀಗೆ ಬೇರೆ ಪುಸ್ತಕಗಳಲ್ಲಿ ಆಸಕ್ತಿ ಇರೋರು, ಈ ಸ್ವಲ್ಪ ಕೆಲವು ಸೆಲೆಬ್ರಿಟಿಗಳು ಆ ಥರದವರು ಇರ್ತಾರೆ. ಆದರೆ ಇದು ಪಬ್ಲಿಕ್ಕಿಗೆ ಇರುವಂತಹ ಸಮಾರಂಭ ಅಲ್ಲ ಇದು. ಬರೀ ಬೈ ಇನ್ವಿಟೇಷನ್ ಓನ್ಲಿ ಅಂತ, ಇನ್ವಿಟೇಷನ್ ಇದ್ದವರಿಗೆ ಮಾತ್ರ. ಹಾಗೆ ಕ್ಲೋಸ್ಡ್ ಸೆರೆಮನಿ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಈಗ ತೆರೆದ ವೇದಿಕೆಯಲ್ಲಿ ಆ ಥರ ಇರುವಂತಹ ಸಮಾರಂಭ ಅಲ್ಲ ಇದು. ಆಯ್ದ ಕೆಲವರು ಇರ್ತಾರೆ ಅಷ್ಟೇ, ಆಯ್ದ ಕೆಲವರು, ಮತ್ತೆ ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟವರು. ಹೌದು, ಹೆಚ್ಚಾಗಿ ಅಂತವರೇ ಇರೋದು. ಅಂದ್ರೆ ಅಲ್ಲಿದ್ದವರ ಪ್ರತಿಕ್ರಿಯೆ ಹೇಗಿತ್ತು? ನೀವು ಆಯ್ಕೆಯಾದ ತಕ್ಷಣ ಕನ್ನಡದ ಕೃತಿಯ ಅನುವಾದಕ್ಕೆ ಈ ಪ್ರಶಸ್ತಿ ಸಂದಿದೆ ಅಂತ ಗೊತ್ತಾದಾಗ ಬಂದವರಲ್ಲಿ ಈಗ ಅವರಿಗೆ ಅವರದ್ದೇ ಕೆಲವೊಂದು ಬಹುಶಃ ಫೇವ್ರೆಟ್ಗಳು ಅಂತ ಹೇಳಿ ಇದ್ದಿರಬಹುದು. ಕೆಲವರು ಅಷ್ಟು ಇದಾಗಲ್ಲ, ಕೆಲವರು ನಿರಾಶೆ ಆಗೋದು ಸಹಜವೇ. ಕೆಲವರು ತುಂಬಾ ನಮ್ಮ ಪರವಾಗಿ ತುಂಬಾ ಸಂತೋಷ ಪಡ್ತಾರೆ, ಕೆಲವರು ನಮ್ಮ ಪರವಾಗಿ ತುಂಬಾ ಸಂಭ್ರಮ ಪಟ್ಟು ಇದು ನಿಮಗೆ ಬರ್ಬೇಕಿತ್ತು ಅಂತ ಇತ್ತು ನಮ್ಗೂ ಮೊದಲೇ ಆ ತರ ಅಂತ ಹೇಳೋರು. ಹಾಗೆ ಅದೊಂಥರ ಮಿಶ್ರ ರಿಯಾಕ್ಷನ್ ಅಂತ ಹೇಳ್ಬೋದು, ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಹೌದು. ಮತ್ತೆ ಈಗ ನೀವು ಈ ಕೃತಿಯನ್ನ ಅನುವಾದ ಮಾಡಿ ಹೊರತರೋದಕ್ಕೆ ಪ್ರಕಾಶಕರು ಬೇಕಾಗತ್ತೆ. ಅದಕ್ಕೂ ಹೆಚ್ಚಿನ ಪ್ರಯತ್ನ ಬೇಕಾಯ್ತು ಅಥವಾ ಸುಲಭನೇ ಆಯ್ತು? ಅದು ಎರಡು ರೀತಿಲಿ ಅಂದ್ರೆ ಏನಾಗಿತ್ತು, ಈಗ ಈ ತರ ಅನುವಾದಿತ ಕೃತಿಗಳಲ್ಲಿ ಮೂಲ ಲೇಖಕರು ಪ್ರಕಾಶಕರನ್ನ ಹುಡುಕುವ ಸಂದರ್ಭ ಬರೋದಿಲ್ಲ. ಯಾಕೆಂದ್ರೆ ಇದು ನಾವು ಈ ಸಂದರ್ಭದಲ್ಲಿ ಆಂಗ್ಲ ಭಾಷೆಗೆ ಅನುವಾದ ಮಾಡಿದ ಕಾರಣ ಆಂಗ್ಲ ಭಾಷೆಯ ಪ್ರಕಾಶಕರನ್ನ ನಾವೇ ಹುಡುಕ್ಬೇಕಾಗತ್ತೆ. ಮೊದಲನೇದಾಗಿ ನಾನು ಸುಮಾರು 2022 ಇಂಗ್ಲಿಷ್ ಪೆನ್ ಅಂತ ಹೇಳೋ ಸಂಸ್ಥೆ
ಇದೆ. ಆ ಪ್ರಶಸ್ತಿನೂ ಬಂದಿದೆ. ಆ ಪ್ರಶಸ್ತಿಯು ಬಂದಿದೆ, ಹೌದು. ಅದು ಅವರ ಮೊದಲನೇ ಪೆನ್ ಪ್ರೆಸೆಂಟ್ಸ್ ಅಂತ ಹೇಳುವ ಒಂದು ಪ್ರಶಸ್ತಿ, ಒಂದು ಗ್ರಾಂಟ್ ಪ್ರೋಗ್ರಾಮ್ ಅದು. ಅದು ಬಂದಾಗಲೇ ಸುಮಾರು ಪ್ರಕಾಶಕರಿಂದ ತುಂಬ ಆಸಕ್ತಿ ತೋರಿಸಿದ್ರು. ಆಗಲೇ ಅವರು ಮುಂದೆ ಮಾಡಿ ಮುಗಿಸಿದ ಮೇಲೆ ನಮಗೆ ತಿಳಿಸಿ ಹಾಗೆ ಹೀಗೆ ಅಂತ. ಹಾಗೆ ಈ ಒಂದೆರಡು ಪ್ರಶಸ್ತಿಗಳು, ಈ ಥರ ಗ್ರಾಂಟ್ಗಳು ಬಂದಾಗ ಸಾಮಾನ್ಯ ಅದು ಪ್ರಕಾಶಕರ ಗಮನ ಸೆಳೀತು. ಹಾಗೆ ಬಹುಶಃ ಉಳಿದವರಿಗೆ ಆಗುವಷ್ಟು ಕಷ್ಟ ನನಗಾಗಲಿಲ್ಲ ಪ್ರಕಾಶಕರನ್ನ ಹುಡುಕೋದಕ್ಕೆ. ಯಾರು ಈಗ ಪ್ರಕಾಶನ ಮಾಡಿರೋದು? ಈಗ ಇಂಡಿಯಾದಲ್ಲಿ ಪೆಂಗ್ವಿನ್ ರ್ಯಾಂಡಮ್ ಹೌಸ್ನವರು, ಆಮೇಲೆ ನಲ್ಲಿ ಆ್ಯಂಡ್ ಅದರ್ ಸ್ಟೋರೀಸ್ ಅಂತ. ಈಗ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ಬುಕ್ಕರ್ ಪ್ರಶಸ್ತಿಗಳಿಗೆ ಆಯ್ಕೆ ಆಗಬೇಕು, ಲಾಂಗ್ ಲಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲಿ ಇದು ಪ್ರಕಟ ಆಗಿರಬೇಕು ಈ ಪುಸ್ತಕಗಳು. ಅಂದ್ರೆ ಭಾರತದಲ್ಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಆದ್ರೆ ಮಾತ್ರ ಸಾಲದು. ಹಾಗೆ ಅಲ್ಲಿಯೂ ಆದ ಕಾರಣ ಇದು ಪ್ರಕಾಶಕರೇ ಕಳಿಸುವಂತಹ ಒಂದು ಅಪ್ಲಿಕೇಶನ್ ಇದು. ಹಾಗೆ ಅದರಿಂದಾಗಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಗೆ ಇದು ಎಲಿಜಿಬಿಲಿಟಿ ಅಂತ ಹೇಳಿ ಇದ್ದ ಒಂದು ಪುಸ್ತಕ ಇದು. ಇದು ಮುಖ್ಯವಾಗಿ ಈ ಅನುವಾದಕರಿಗೂ ಕೂಡ ಮೂಲ ಲೇಖಕರಷ್ಟೇ ಆದ್ಯತೆ ನೀಡುವಂಥ ಈ ಪ್ರಶಸ್ತಿ ಬಗ್ಗೆ ಅನುವಾದಕರಾಗಿ ನಿಮ್ಮ ಅನಿಸಿಕೆ ಏನು ಅಂತೀರಿ? ಸಾಮಾನ್ಯವಾಗಿ ಈಗಲೂ ಕೂಡ ಈಗ ಸ್ವಲ್ಪ ಬದಲಾವಣೆ ಇದ್ರೂ ಸಹ ಈ ನಮ್ಮಲ್ಲಿ ಎಷ್ಟೋ ಜನರಿಗೆ ಅನುವಾದ ಒಂದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ತುಂಬಾ ಇದೆ. ಅದು ಓದುಗರಲ್ಲಿದೆ, ಕೆಲವು ಲೇಖಕರಲ್ಲಿದೆ, ಕೆಲವು ಸಾಮಾನ್ಯ ಜನರಲ್ಲಿ, ಈಗ ಪುಸ್ತಕದ ವಿಷಯ ಹೆಚ್ಚು ಗೊತ್ತಿಲ್ಲದೆ ಇರೋ ಅವರಲ್ಲಿಯೂ ಈ ತರ ಕಲ್ಪನೆಗಳು ಇರುತ್ತೆ. ಆದ್ರೆ ಈ ಅಂತಾರಾಷ್ಟ್ರೀಯ ಬುಕ್ಕರ್ನವರು ಅವರು ಇದನ್ನ ಗಮನಿಸ್ತಾರೆ. ಈಗ ಒಂದು ಮೂಲ ಕೃತಿನ ಬರೆದ ಲೇಖಕರು ಎಷ್ಟು ಮುಖ್ಯವೋ ಅದನ್ನ ಅನುವಾದ ಮಾಡೋದು ಅಂತ ಹೇಳಿದ್ರೆ ಒಂದು ಕೃತಿನ ರಚನೆ ಮಾಡಿದಷ್ಟೇ ಕೆಲಸ ಇದೆ ಅದರಲ್ಲಿ. ಒಂದು ಮೂಲ ಕೃತಿಯೊಂದು ಇದ್ರೂ ಸಹ ಅದಕ್ಕೆ ಅನುವಾದ ಮಾಡೋದು, ಅದನ್ನ ಸುಮಾರು ಕೆಲಸ, ಇದು ತುಂಬಾ ಹಿಂದೆ ಅದ್ರ ತುಂಬಾ ಕೆಲಸ ಇರುತ್ತೆ. ಹಾಗೆ ಈ ಸೃಷ್ಟಿಯಾಗುವಂತಹ ಒಂದು ಅನುವಾದಿತ ಕೃತಿ ಏನಿದೆಯೋ ಅದನ್ನ ಥರ್ಡ್ ಟೆಕ್ಸ್ಟ್ ಅಂತ ಕರೀತಾರೆ, ಮೂರನೇ ಒಂದು ಕೃತಿ ಅಂತ. ಅದರ ಒಂದು ಓನರ್ಶಿಪ್ ಅಥವಾ ಅದರ ಒಂದು ಮಾಲೀಕತ್ವ ಏನಿರುತ್ತೋ ಅದು ಮೂಲ ಲೇಖಕರದ್ದು ಎಷ್ಟಿದೆಯೋ ಅಷ್ಟೇ ಅನುವಾದಕರದ್ದು ಇರುತ್ತೆ. ಅದಕ್ಕೆ ನನ್ನ ಪ್ರಿಫರೆನ್ಸ್ ಅಂತ ಹೇಳಿದ್ರೆ ಬರೀ ಅನುವಾದಕರು ಅಂತ ಕರೆಯೋ ಬದಲು ಲೇಖಕಿ ಡ್ಯಾಶ್ ಅನುವಾದಕಿ ಅಂತ ಹೇಳುವ, ಯಾಕೆಂದ್ರೆ ಲೇಖಕರಷ್ಟೇ ಕೆಲಸ ನಮ್ಮದು ಇರುತ್ತೆ. ಆ ರೀತಿ ಇರುವಾಗ ಈ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಕೆಲವು ಪ್ರಶಸ್ತಿಗಳಲ್ಲಿ ತುಂಬಾ ಕಡಿಮೆ ಪ್ರಶಸ್ತಿಗಳು ಈ ತರ ಇರೋದು. ಹಾಗೆ ಅವರು ಇದನ್ನ ಗಮನಿಸೋದು ತುಂಬಾ ಒಂದು ಮುಖ್ಯ ಅಂತ ಅನ್ಸುತ್ತೆ. ಹಾಗೆ ಎಷ್ಟೊಂದು ಇದರಲ್ಲಿ ಈಗ ಇಲ್ಲಿ ಭಾರತದಲ್ಲಿಯೂ ಬಹುಶಃ ಎಷ್ಟೋ ಜನರಿಗೆ ಒಂದು ಸ್ವಲ್ಪ ಒಂದು ಇದಾಗಿರ್ಬೋದು, ಓಕೆ ಇವರು ಇದಕ್ಕೂ ಒಂದು ಮಾನ್ಯತೆ ಕೊಡಬೇಕು, ಇದೇ ಅಷ್ಟೇ ಕೆಲಸ ಇರುವಂತಹ ಇದು ಅಂತ. ಹಾಗೆ ತುಂಬ ಈ ಥರ ಪ್ರಶಸ್ತಿಗಳು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ. ಅಂದರೆ ಈಗ 12 ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಕೃತಿಯನ್ನು ಹೊರತಂದಿದ್ದಾರೆ. ಎಷ್ಟು ವರ್ಷ ಶ್ರಮ ಪಟ್ರಿ ಇದಕ್ಕೆ? ನಾನು ಸಾಮಾನ್ಯ ಯಾವುದೇ ಲೇಖಕರ ಕೃತಿಗಳನ್ನ ಕೈಗೆತ್ತಿ ಕೊಡುವಾಗ ಎಷ್ಟರ ಮಟ್ಟಿಗೆ ಆಗುತ್ತೋ ಅವ್ರು ಏನೇನು ಬರೆದಿದ್ದಾರೆ, ಏನೇನು ಪಬ್ಲಿಷ್ ಮಾಡಿದ್ದಾರೆ ಅದೆಲ್ಲವೂ ಸಾಮಾನ್ಯ ಓದ್ಕೊಳ್ತೇನೆ ಮೊದಲು, ಆಯ್ಕೆ ಮಾಡೋ ಮೊದಲೇ. ಭಾನು ಅವ್ರದ್ದು ಓದಿದ್ದೆ ಎಲ್ಲ, ಅವ್ರ ಪ್ರಕಟಿತ ಎಲ್ಲ ಸಣ್ಣ ಕಥೆಗಳನ್ನ ಓದಿದ್ದೆ. ಬಹುಶಃ ಒಂದು 55-60 ಅಂದಾಜು ಇರ್ಬೇಕು ಕಾಣುತ್ತೆ. ಅದು ಆಯ್ಕೆ ಮಾಡುವಾಗ ಸುಮಾರು ಬೇರೆ ಬೇರೆ ಒಂದು ಐಡಿಯಾಗಳು ನನ್ನ ತಲೆಯಲ್ಲಿದ್ದು ಯಾವ ರೀತಿದ ಆಯ್ಕೆ ಮಾಡಬೇಕು ಅಂತ. ಈಗ ಈ ಕಥೆಗಳು ಅವ್ರು ಸಾಮಾನ್ಯ ಬರೆದಿರೋದು 33 ವರ್ಷದ ಒಂದು ಅವಧಿಯಲ್ಲಿ. ಹಾಗೆ ಆಗ ಸಹಜವಾಗಿ ಯಾವುದೇ ಲೇಖಕರದಾಗ್ಲಿ ಅವರ ಒಂದು ಥೀಮ್ಸ್ ಎಂತದಿರುತ್ತೋ, ಈಗ ಅವರು ನೋಡುವ ಒಂದು ದೃಷ್ಟಿಕೋನ ಇರ್ಬೋದು, ಅಥವಾ ಅವರು ಇದು ಬರೆಯುವ ಒಂದು ವಿಷಯ ಇರ್ಬೋದು, ಶೈಲಿ ಇರ್ಬೋದು, ಅದು ಎಲ್ಲವೂ ಸಾಮಾನ್ಯ ರಿಪೀಟ್ ಆಗುತ್ತೆ ಕೆಲವೊಂದು ಇದರಲ್ಲಿ, ನಿಧಾನಕ್ಕೆ ಬದಲಾಗ್ತಾ ಹೋಗೋದಷ್ಟೇ ಅಲ್ವಾ ಅದು. ಹಾಗೆ ನನಗೆ ಈಗ ಅವರು 12 ಕಥೆಗಳು ಮಾತ್ರ ಅಲ್ಲ, ಈಗ 60 ಕಥೆಗಳಲ್ಲಿ ಒಂದು 20-25 ಮಾಡ್ಬೋದು ಅಂತ ಯಾರೋ ಹೇಳಿದ್ರು. ಮಾಡಕ್ಕೆ ಎಲ್ಲವೂ ಮಾಡ್ಬೋದು, ಅದಲ್ಲ. ಆದ್ರೆ ರಿಪೀಟ್ ಆಗ್ತಾ ಹೋದ್ರೆ ಅದನ್ನ ಓದುಗರಿಗೂ ಓದಕ್ಕೊಂದಷ್ಟು ಒಂದು ಆಸಕ್ತಿ ಇರೋದಿಲ್ಲ. ಹಾಗೆ ಅದು ನಾನು ಗಮನದಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಈಗ ಕೆಲವೊಂದು ಸಣ್ಣ ಕಥೆಗಳು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದು. ಈಗ ನಮ್ಮಲ್ಲಿ ಒಂದು ಜನಪದದಲ್ಲಿ ಒಂದು ಕೆರೆಗೆ ಹಾರ ಅಂತ ಹೇಳುವ ಒಂದು ಕತೆ ಉಂಟು. ಬಹುಶಃ ಕೊಡಗಿನವರಿಗೂ ತುಂಬಾ ಇಲ್ಲಿ ಹೊನ್ನಮ್ಮನ ಕೆರೆ ಇರುವ ಕಾರಣ ಆ ಕತೆ ಬಹುಶಃ ಪರಿಚಯ ಇರಬಹುದು. ಭಾಗೀರಥಿಯ ಇದು ಕತೆ ಇದು. ಇಲ್ಲಿ ಸೋಮಾರ್ಪೇಟೆ ಹತ್ರ ಹೊನ್ನಮ್ಮನ ಕೆರೆ ಅಂತಲೂ ಅದಕ್ಕೆ ಆ ಕತೆನ ಹೋಲಿಸಿ ಮಾಡ್ತಾರೆ.
ಆದರೆ ಅದು ಇಂಗ್ಲಿಷ್ ಓದುಗರಿಗೆ ಏನಾಗುತ್ತೆ, ಈ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಾಗ ಅದನ್ನ ಭಾನುವಾರದ ಒಂದು ಕತೆ ಇದೆ, ಭಾಗೀರಥಿಯ ಬಟ್ಟಲು ಅಂತ, ತುಂಬಾ ಚೆನ್ನಾಗಿ ಬರ್ದಿರುವ ಕತೆ ಅದು. ಆದ್ರೆ ಇಂಗ್ಲಿಷ್ ಓದುಗರಿಗೆ ಈ ಹೊನ್ನಮನೆ ಕೆರೆಯ ಅಥವಾ ಇದ್ರ ಕತೆ ಗೊತ್ತಿಲ್ಲ, ಕೆರೆಗೆ ಹಾರದ ಕತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಒಂದು ಅದೇ ರೀತಿಯ ಒಂದು ಅನುಭವ, ಪರಿಣಾಮ ಅಥವಾ ಅನುಭವ ಇಲ್ಲದೆ ಇರ್ಬೋದು ಓದುವಾಗ. ಹಾಗೆ ಅಂತ ಕತೆಗಳನ್ನ ಕೈ ಬಿಡ್ಬೇಕಾಯ್ತು. ಹಾಗೆ ಸುಮಾರು ಈ ತರ ಸುಮಾರು ಅಂಶಗಳನ್ನ ಗಮನಿಸಿಕೊಂಡು ಆಯ್ಕೆ ಮಾಡಿರುವಂತಹ ಕತೆಗಳಿದು. ಒಟ್ಟಾರೆ ಎಷ್ಟು ವರ್ಷ ಆಯ್ತು? ಕೊನೆಯವರೆಗೆ ಮಾಡಿ ಈಗ ಒಂದು ಪ್ರಕಟ ಆಗೋರೆಗೆ 3 ವರ್ಷ ಆಗಿದೆ. ಹಾಗೆ ಅಂತ ಹೇಳಿ 3 ವರ್ಷ ಕೂತ್ಕೊಂಡು ಇದನ್ನ ಮಾಡಿದ್ದು ಅಂತ ಖಂಡಿತ ಅಲ್ಲ. ಬೇರೆ ಬೇರೆ ನಂದೇ ಸ್ವಂತ ಸುಮಾರು ಕೆಲಸಗಳು, ಅದರ ಮಧ್ಯದಲ್ಲಿ ಒಂದ್ ಸ್ವಲ್ಪ ಅಂತ ಹೇಳಿ ಸಮಯ ತೆಗೆದು ಮಾಡ್ತಾ ಇದ್ದ. ಮುಖ್ಯವಾಗಿ ಇಂಗ್ಲೆಂಡಿನ ಒಂದು ಸಾಹಿತ್ಯ ಲೋಕದಲ್ಲಿ, ಅದು ಇಂಗ್ಲಿಷ್ ಭಾಷೆಯ ನಾಡಿನಲ್ಲಿ, ಈ ಹಾರ್ಟ್ ಲ್ಯಾಂಪ್ ಕೃತಿ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಬಂತು? ಹೇಗಿತ್ತು ಪ್ರತಿಕ್ರಿಯೆಗಳು? ತುಂಬಾ ಒಂದು ರೀತಿಲಿ ಸ್ವಲ್ಪ ಆಶ್ಚರ್ಯ ಆಗುವಂತಹ ಒಂದು ಪ್ರತಿಕ್ರಿಯೆ. ಯಾಕೆಂದ್ರೆ ಇದರಲ್ಲಿ ಅನುವಾದದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈಗ ಇಂಗ್ಲಿಷ್ನವರು ಬರೆಯುವಂತಹ ಇಂಗ್ಲಿಷ್ ಅಲ್ಲ ಇದು, ಅಮೇರಿಕನ್ ಇವರು ಬರೆಯುವಂತಹ ಇಂಗ್ಲಿಷ್ ಅಲ್ಲ. ನಮ್ಮ ಈ ಕನ್ನಡದ ಒಂದು ಲಯ, ಒಂದು ಭಾಷೆಯಲ್ಲಿರುವ ಒಂದು ಸಂಗೀತ ಏನಿದೆಯೋ ಅದನ್ನ ಆದಷ್ಟು ಮಟ್ಟಿಗೆ ಅದನ್ನ ಇಂಗ್ಲಿಷಿಗೆ ತಕೊಂಡು ಹೋದ ಒಂದು ಅನುವಾದ ಇದು. ಅದನ್ನ ಈ ಅಂತಾರಾಷ್ಟ್ರೀಯ ಬುಕರ್ ಪ್ರೈಸ್ನ ಜಡ್ಜ್ಗಳು ತುಂಬಾ ಅದನ್ನ ಗಮನಿಸಿ ಅನೌನ್ಸ್ ಮಾಡೋ ಮೊದಲೇ ಹೇಳಿದ್ರು, ಇದು ಒಂದು ಹೊಸ ಇಂಗ್ಲಿಷನ್ನೇ ಸೃಷ್ಟಿ ಮಾಡಿದ ಹಾಗೆ ಆಗಿರುವಂತಹ ಒಂದು ಅನುವಾದ ಇದು ಅಂತ, ರ್ಯಾಡಿಕಲ್ ಟ್ರಾನ್ಸ್ಲೇಷನ್ ಅಂತ ಕರೆದಿದ್ದಾರೆ ಇದನ್ನು. ಹಾಗೆ ಎಷ್ಟೋ ಜನಕ್ಕೆ ಅದೊಂಥರ, ಈಗ ಇವ್ರಿಗೆ ಈ ತರದ ಇಂಗ್ಲಿಷ್ ಅಲ್ಲಿ ಓದಿದವರು, ಅಭ್ಯಾಸ ಇಲ್ಲದೆ ಇರುವವರು ಸುಮಾರು ಜನ ಓದುಗರಿದ್ರು, ಅವ್ರಿಗೆ ಇದು ಏನಪ್ಪ ಇದು ಹೇಗೆ ಓದೋದು ಅಂತ ಹೇಳಿದವರು ಇದ್ದಾರೆ. ಆದ್ರೆ ಬಹುಶಃ ಅದಕ್ಕಿಂತಲೂ ಜಾಸ್ತಿ ಇದು ಅಷ್ಟು ಒಂದು ಹೊಸ ಇಂಗ್ಲಿಷ್ನ ಸೃಷ್ಟಿ ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗದೇ ಇರುವಂಥದ್ದೇನೂ ಇಲ್ಲ ಅಂತ ಹೇಳಿ ತುಂಬಾ ಅದನ್ನ ಸಂಭ್ರಮ ಪಟ್ಟು ಓದಿದವರು ತುಂಬಾ ಜನ ಇದ್ದಾರೆ. ಮತ್ತು ಈ ಪ್ರಶಸ್ತಿ ಸ್ವೀಕರಿಸಿದ ನಂತರ ಈ ಪುಸ್ತಕಕ್ಕೆ ಸಂಬಂಧಪಟ್ಟ ವಿವಿಧ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕಾಗತ್ತೆ. ಅಂದರೆ ಓದುಗರ ಒಂದು ಸಮ್ಮೇಳನ ಆಗ್ಬೋದು. ಇಲ್ಲಿ ಅನುಭವ ಹೇಗಿತ್ತು? ಲಂಡನ್ನಲ್ಲಿ ತಾವು ಭಾಗವಹಿಸಿದಂಥ ಅನುಭವ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಲ್ಲಿ ಸುಮಾರು ಜನ ಈ ಮೂಲತಃ ಇಂಡಿಯನ್ನವ್ರು ಇರ್ಬೋದು, ಅಥವಾ ನಮ್ಮ ಸೌತ್ ಏಷ್ಯಾ ಅಂತ ಹೇಳೋದು, ಈಗ ಇಂಡಿಯಾ ಮಾತ್ರ ಸೀಮಿತವಾಗಿ ಅಲ್ಲ, ದಕ್ಷಿಣ ಏಷ್ಯಾದವರು ತುಂಬ ಬೇರೆ ಬೇರೆ ದೇಶದವರು ಬರ್ತಾರೆ. ಈಗ ಸಾಮಾನ್ಯ ನೋಡಿದ್ರೆ ನಮ್ಮ ಭಾಷೆಗಳು ಬೇರೆ ಬೇರೆ ಇದ್ರು ದಕ್ಷಿಣ ಏಷ್ಯಾದ ಸಾಮಾನ್ಯ ನಮ್ಮ ಅನುಭವಗಳು ಹೆಚ್ಚು ಕಮ್ಮಿ ಒಂದೇ. ಆ ಥರ ಒಂದು ಅರ್ಥ ಆಗುವಂತಹ ಒಂದು ಅನುಭವಗಳು ತುಂಬ ಇರುತ್ತವೆ. ಹಾಗೆ ಅಂಥವ್ರು ತುಂಬ ಜನ ಬರ್ತಾ ಇದ್ರು. ಅವರು ಈಗ 3ನೇ ತಲೆಮಾರು 4ನೇ ತಲೆಮಾರು ಅಲ್ಲೇ ಇದ್ದು ಅಲ್ಲೇ ಇದು ಮಾಡಿದವರು. ಇದು ನಮ್ಮ ಊರಿನ ನಮ್ಮ ದೇಶದ ಕಥೆಗಳಾಗೆ ಅನಿಸಿತು ಅಂತ ಹೇಳುವ ಪ್ರತಿಕ್ರಿಯೆ ತುಂಬ ಬರ್ತಾ ಇತ್ತು ನಮಗೆ. ಅಥವಾ ಕನ್ನಡದವರೇ ತುಂಬ ಜನ ಅಂದರೆ ತುಂಬ ಜನ ಬರ್ತಾ ಇದ್ರು ಈ ಥರ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಕನ್ನಡ ಪದಗಳನ್ನ ಓದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಆ ಥರ ತುಂಬ ಜನ ಹೇಳ್ತಾ ಇದ್ರು. ಹಾಗೆ ಅಲ್ಲಿ ಸೀರಿಯಸ್ ರೀಡರ್ಸು ಇರ್ತಾರೆ, ಅಥವಾ ಈಗ ಒಂದು ಸುಮ್ಮನೆ ಒಂದು ಸ್ವಲ್ಪ ಏನೋ ಒಂದು ಪ್ರೈಸ್ ಬಂತು ಅದಕ್ಕೆ ಹೋಗಿ ನೋಡು ಅಂತ ಹೇಳೋರು ಇರ್ತಾರೆ. ಅಂತೂ ತುಂಬ ಒಳ್ಳೆಯ ಅನುಭವ. ಯಾವುದೇ ಅಲ್ಲಿ ಆಗಲಿ ಇಲ್ಲೇ ಆಗಲಿ ಓದುಗರನ್ನ ಭೇಟಿಯಾಗೋದು ಅಂದರೆ ಅದೇ ಒಂದು ಸಂಭ್ರಮ. ನಾವು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಭೇಟಿಯಾಗುವ ಅವಕಾಶಗಳು ತುಂಬ ಕಡಿಮೆ ಅಲ್ವಾ. ನಾವು ಎಲ್ಲೇ ಗೌರವ ಪಡ್ಕೊಂಡ್ರೂ ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಗುರ್ಸ್ಕೊಳ್ಳೋದು ಬಹಳ ಮುಖ್ಯ. ಅಲ್ಲಿ ಜನ ಗುರ್ಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಹೃದಯದಲ್ಲಿರುತ್ತೆ. ನಮ್ಮ ದೇಶಕ್ಕೆ ಬಂದಾಗ, ನಮ್ಮ ರಾಜ್ಯಕ್ಕೆ ಬಂದಾಗ ಇಲ್ಲಿ ಸಿಕ್ಕಂಥ ಗೌರವ ಕಂಡಾಗ ಏನು ಅನ್ನಿಸ್ತು? ನೀವು ಸರಿಯಾಗಿ ಹೇಳಿದ್ರಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಈ ತರ ಒಂದು ಪ್ರಶಸ್ತಿ ಪಡ್ಕೊಳ್ಳೋದು, ಅದರ ಒಂದು ಗೌರವವೇ ಬೇರೆ, ಅದರ ಒಂದು ಸಂಭ್ರಮವೇ ಬೇರೆ. ಆದ್ರೆ ನಮ್ಮ ಮನೆ ಅಂಗಳದಲ್ಲಿ ಕರ್ನಾಟಕದಲ್ಲಿ ಆ ಒಂದು ಜನ ಸಂಭ್ರಮ ಪಟ್ಟದ್ ನೋಡಿ ತುಂಬಾ ಒಂದು ಅದು ತೀರಾ ಒಂದು ಬಹುಶಃ ಒಂದು ಇಮೋಷನಲ್ ಇದು ಭಾವನಾತ್ಮಕ ಒಂದು ಅನುಭವ ಅದು. ನೀವು ಮೊದಲೇ ಆಗ ಹೇಳಿದ ಹಾಗೆ ಈ ನನಗೆ ಸುಮಾರು ದಿನ ಗೊತ್ತೇ ಆಗಲಿಲ್ಲ ಆ ಒಂದು ನನ್ನ ಭಾಷಣದ ಆ ಒಂದು ಭಾಗವನ್ನ ತುಂಬಾ ವೈರಲ್ ಆಯ್ತಂತೆ. ಅದು ಎಲ್ಲ ಕಡೆ ಜೇನಿನ ಮಳೆಯೋ ಹಾಲಿನ ಮಳೆಯೋ ಅದರಲ್ಲಿ ಆ ಒಂದು ಭಾಗನ ಕಟ್ ಮಾಡಿಬಿಟ್ಟು ತುಂಬಾ ವೈರಲ್ ಆಯ್ತು. ನಂಗೆ ಸುಮಾರು ದಿನ ಆದ್ಮೇಲೆ ಗೊತ್ತಾಗಿದೆ, ಅಲ್ಲಿ ಸಮಯ ಆಗ್ತಾ ಇರ್ಲಿಲ್ಲ ನೋಡಕ್ಕೆ.
ಹಾಗೆ ಅದೆಲ್ಲ ಮಾಡಿ ಇಷ್ಟರ ಮಟ್ಟಿಗೆ ಒಂದು ಸಂಭ್ರಮ ಪಡ್ತಾ ಇದ್ದಾರಲ್ಲ ಅಂತ ಹೇಳುವ ಒಂದು ಇದು ಗೊತ್ತಾಗಿ ತುಂಬಾ ಖುಷಿ ಆಯ್ತು. ಆಮೇಲೆ ಎಷ್ಟೋ ಜನ ಬಂದು ಹೇಳ್ತಾ ಇದ್ರು, ನಮಗೆ ಸಿಕ್ಕಿದ ಅಷ್ಟು ಆನಂದ ಆಯ್ತು ಅಂತ ಹೇಳುವಾಗ ತುಂಬಾ ಖುಷಿ ಆಗುತ್ತೆ ಈ ತರ ನಮ್ಮೂರಿಂದಲೇ ಈ ತರ ಕೇಳಕ್ಕೆ. ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ಮಡಿಕೇರಿಯ ಮಟ್ಟದಲ್ಲಿ ಇರ್ಬೋದು, ಅಂದ್ರೆ ಊರ ಮಟ್ಟದಲ್ಲಿ, ಅದು ಇನ್ನೂ ಒಂದು ಆಪ್ತತೆ ಜಾಸ್ತಿ. ಹೌದು, ಭಾರಿ ಸಂತೋಷದ ಒಂದು ಸಂಗತಿ ಅದು. ಈಗ ಬಳ್ಳಾರಿಯಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮನ್ನು ಕೂಡ ಅಲ್ಲಿ ಗೌರವಿಸಬೇಕು ಅಂತ ಈಗ ನಿರ್ಣಯ ಕೈಗೊಂಡಿದ್ದಾರೆ. ಅದು ಬಹಳ ಸಂತೋಷದ ವಿಷಯನೇ. ಇತ್ತೀಚಿನ ಅದು ಸುದ್ದಿ. ಮುಖ್ಯವಾಗಿ ತಾವು ಪತ್ರಕರ್ತರಾಗಿ ಪ್ರಾರಂಭದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಿಯತಕಾಲಿಕೆಗಳಿಗೆ ಈಗಲೂ ಕೂಡ ಬರಹಗಾರರಾಗಿ ಮುಂದುವರೆದಿದ್ದಾರೆ. ಅದರ ಅನುಭವವನ್ನು ಸ್ವಲ್ಪ ಹೇಳ್ಬೋದಾ? ಅದು ನಿಮ್ಮ ಈ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿ ಹುಟ್ಟೋದಕ್ಕೆ ಏನಾದರೂ ಕಾರಣ ಆಯ್ತೆ? ಖಂಡಿತ. ಈಗ ನಾನು ಸಣ್ಣ ವಯಸ್ಸಿನಲ್ಲೇ ತುಂಬ ಓದ್ತಾ ಇದ್ದೆ. ಈಗ ನಮ್ಮ ಅಜ್ಜ ಡಾಕ್ಟರ್ BK ನಂಜುಂಡೇಶ್ವರ ಅಂತ ಹೇಳಿ ಇದ್ರು. ಅವ್ರನ್ನ ನಾನು ನೋಡಲಿಲ್ಲ, ನಾನು ಹುಟ್ಟೋ ಮೊದಲೇ ತೀರಿ ಹೋಗಿದ್ರು. ಆದರೆ ಅವರ ಒಂದು ಗ್ರಂಥಾಲಯ ಅಂತ ಏನಿದೆಯೋ ಅದೆಲ್ಲ ನಮ್ಮ ಮನೇಲೇ ಇತ್ತು. ಹಾಗೆ ನಾನು ತುಂಬ ಸಣ್ಣ ವಯಸ್ಸಿನಲ್ಲೇ ತುಂಬ ಓದ್ತಾ ಇದ್ದೆ. ಹಾಗೆ ನನಗೆ ಬರವಣಿಗೆಯಲ್ಲಿ ಸಾಹಿತ್ಯದಲ್ಲಿ ಮೊದಲಿಂದಲೇ ಒಂದು ತುಂಬ ಆಸಕ್ತಿ ಇತ್ತು. ಆದರೆ ಈಗ ಫುಲ್ ಟೈಮ್ ಆಗಿ ಅದನ್ನು ಸಾಹಿತ್ಯ ಲೋಕದಲ್ಲೇ ಆಗಬೇಕು ಅಂತ ಹೇಳುವ ಒಂದು ಆಗ ಯೋಚನೆ ಇರಲಿಲ್ಲ ಕಾಲೇಜ್ ಮುಗ್ದಾಗ. ಅದಕ್ಕೆ ಈ ಪತ್ರಿಕೋದ್ಯಮದ ಸ್ನಾತಕೋತ್ತರ ಪದವಿ ಪಡೆದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗಲೂ ಕೂಡ ಅಷ್ಟೇ, ನನಗೆ ಮತ್ತೆ ಈ ದಿನನಿತ್ಯದ ಒಂದು ವರದಿಗಾರಿಕೆ ಅಂತ ಹೇಳೋದ್ರಲ್ಲಿ ಹೆಚ್ಚು ಸಮಯ ಆಸಕ್ತಿ ಉಳ್ಕೊಂಡಿರಲಿಲ್ಲ. ಅದರ ನಂತರ ನಾನು ಈ ಫ್ರೀಲ್ಯಾನ್ಸಿಂಗ್ ಶುರು ಮಾಡಿರೋದು. ನನ್ನ ಮುಖ್ಯ ಕೆಲಸ ಅದೇ. ನಾನು ಎಲ್ಲರಿಗೆ ಹೇಳೋದಷ್ಟೇ, ನಾನು ಫುಲ್ ಟೈಮ್ ಆಗಿ ಒಂದು ಅನುವಾದಕ್ಕೆ ಖಂಡಿತ ಅಲ್ಲ. ಈಗ ನನಗೆ ಏನಾದರೂ ಇಷ್ಟವಾದ ಒಂದು ಕೃತಿ ಕೈಗೆ ಸಿಕ್ಕಿದಾಗ ಅಥವಾ ಏನೋ ಒಂದು ಇದನ್ನ ಮಾಡಬೇಕು ಅಂತ ಹೇಳಿ ಒಂದು ಸವಾಲು, ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಇರುತ್ತೆ ಅಂತ ಹೇಳಿದರೆ ಮಾತ್ರ ನಾನು ಕೈಗೆತ್ತಿಕೊಳ್ಳೋದಷ್ಟೇ. ಹಾಗೆ ನನ್ನ ಮುಖ್ಯ ಕೆಲಸ ಇದೆ. ನಾನು ಹೆಚ್ಚಾಗಿ ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಅಮೆರಿಕಾ ಮೂಲದ ನಿಯತಕಾಲಿಕೆಗಳಿಗೆ, ವೆಬ್ಸೈಟ್ಗಳಿಗೆ ಬರೆಯೋದೇ ಜಾಸ್ತಿ. ಯಾಕೆಂದರೆ ಅಲ್ಲಿ ದಿನನಿತ್ಯದ ವರದಿಗಾರಿಕೆ ಅಲ್ಲ, ಇದೊಂಥರ ಸ್ವಲ್ಪ ಉದ್ದದ ಪ್ರಬಂಧಗಳು ಅಥವಾ ಈ ಒಂದು ಅನಾಲಿಸಿಸ್ ಇರ್ಬೋದು ಅಥವಾ ವಿಶ್ಲೇಷಣೆ, ಸಾಂಸ್ಕೃತಿಕ ದೃಷ್ಟಿಯಿಂದ ಬರೆಯೋದು ಅಥವಾ ಕಲೆಯ ಬಗ್ಗೆ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬರೆಯುವಾಗ ಆ ಒಂದು ಸಾಹಿತ್ಯದ ಒಂದು ಭಾಷೆ ಅಲ್ಲಿಂದ ರೂಢಿ ಆಯಿತು. ಹಾಗೆ ಅಲ್ಲಿಂದ ಈ ಥರ ಅನುವಾದಕ್ಕೂ ಕೂಡ ಒಂದು ಬರುತ್ತೆ ಅಥವಾ ನನ್ನ ಬೇರೆ ಬರವಣಿಗೆಗೂ ಒಂದು ಬರುತ್ತೆ ಅದು. ಹಾಗೆ ಮತ್ತೆ ನಿಮ್ಮ ಇಂಗ್ಲಿಷ್ ಭಾಷೆಯ ಪರಿಣತಿಯೂ ಕೂಡ ಇದು ಕಾರಣ ಆಯ್ತಾ? ಆಗಿರ್ಬೋದು ಅಲ್ಲ. ಬಹುಶಃ ನಾನು ಅದೇ ಓದುವ ಅಭ್ಯಾಸ ಮೊದಲಿಂದಲೇ ನಂಗೆ ಇದ್ದ ಕಾರಣ ಬಹುಶಃ ಅದರಿಂದಲೇ ಬಂತು ಅಂತ ಹೇಳಿ ಅಂದ್ಕೊಳ್ತೇನೆ. ನಾನು ಮೊದಲಿಂದಲೇ ತುಂಬಾ ಈಗ ಓದುವ ಹವ್ಯಾಸ ಇತ್ತು. ಈಗ ತುಂಬ ಮೊದಲು ನಾನು ಓದ್ತಾ ಇದ್ದು ತುಂಬ ರಷ್ಯನ್ ಸಾಹಿತ್ಯ. ಯಾಕೆಂದರೆ ಅಜ್ಜ ಅವರ ಗ್ರಂಥಾಲಯದಲ್ಲಿ ತುಂಬ ಈ ಟಾಲ್ಸ್ಟಾಯ್, ಡಾಸ್ಟೋವ್ಸ್ಕಿ ಅದು ಇದು ತುಂಬ ಪುಸ್ತಕಗಳಿದ್ವು. ಅದಾದಮೇಲೆ ನಮ್ಮ ಇಲ್ಲಿ ಪ್ರತಿ ಬೇಸಿಗೆಯಲ್ಲಂತೂ ಹೆಚ್ಚು ಕಮ್ಮಿ ನಮ್ಮ ಜಿಲ್ಲಾ ಗ್ರಂಥಾಲಯದಲ್ಲೇ ಕಾಲ ಕಳೀತಾ ಇದ್ದವಳು. ಈಗಲೂ ಕೂಡ ಎಷ್ಟೊಂದು ಪುಸ್ತಕಗಳಲ್ಲಿ ನನ್ನ ಇದು ಕಾರ್ಡಿನ ನಂಬರ್ ಇದೆ. ಅದು ನೋಡೋ ಖುಷಿ ಆಗುತ್ತೆ ಇಷ್ಟು ವರ್ಷ ಆದ್ಮೇಲೂ ಕೂಡ. ಹಾಗೆ ಬಹುಶಃ ಅಲ್ಲಿಂದ ಆ ಥರ ಅದೊಂದು ಬೆಳೆಯಕ್ಕೆ ಶುರು ಆಯಿತು ಅಂತ ಅಂದ್ಕೊಳ್ತೇನೆ ಓದಿಂದಾಗಿ. ಅಂದರೆ ಒಳ್ಳೆ ಇಂಗ್ಲೀಷನ್ನು ಕಲಿಬೇಕು ಅಂದರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಓದಬೇಕು ಅಂತೇನೆ? ಖಂಡಿತ ಇಲ್ಲ. ಅಯ್ಯೋ, ಖಂಡಿತವಾಗೂ ಇಲ್ಲ. ನಾನು ಇಲ್ಲಿ ಕೊಡಗು ವಿದ್ಯಾಲಯದಲ್ಲಿ ಓದಿದವಳು. ಅದಾದ್ಮೇಲೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ನಲ್ಲಿ BCom ಪದವಿ ಮಾಡಿದವಳು. ಅದು ಖಂಡಿತ ನಾನು ಒಪ್ಪೋದಿಲ್ಲ. ಈಗ ಸಣ್ಣ ಊರುಗಳಿಂದ ಬಂದರೆ ಅಥವಾ ಹಳ್ಳಿಯ ಒಂದು ಪ್ರದೇಶ, ಗ್ರಾಮೀಣ ಪ್ರದೇಶದಿಂದ ಬಂದರೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡೋಕೆ ಬರೋದಿಲ್ಲ, ಬರೆಯೋಕ್ಕೆ ಬರೋದಿಲ್ಲ ಅಂತ ಹೇಳೋದು ನಾನು ಖಂಡಿತ ನಂಬೆ. ಶ್ರಮ ಬಹುಶಃ ಸ್ವಲ್ಪ ಜಾಸ್ತಿ ಇರಬಹುದು. ಯಾಕೆಂದ್ರೆ ಪಟ್ಟಣಗಳಲ್ಲಿ ಇಂಗ್ಲಿಷ್ ಅಂತ ಹೇಳಿದ್ರೆ ಮನೆಯಿಂದ ಹೊರಗೆ ಹೋದ ತಕ್ಷಣ ಇಂಗ್ಲಿಷ್ ಇರುತ್ತೆ. ನಮ್ಮಲ್ಲಿ ಈ ತರ ಇರೋದಿಲ್ಲ. ಅಲ್ಲಿ ಪರಿಸರದಲ್ಲೇ ಇಂಗ್ಲಿಷ್ ಇರುತ್ತೆ. ಶಾಲೆಗೆ ಹೋಗಕ್ ಶುರು ಮಾಡಿದ್ಮೇಲೆ ಇಂಗ್ಲಿಷ್ ಕಲ್ತೋಳು. ಮನೇಲಿ ಯಾರು ಕಲಿಸ್ಲಿಲ್ಲ. ಮನೇಲಿ ನಾವು ಇನ್ನೂ ಕೂಡ ಕನ್ನಡದಲ್ಲೇ ಮಾತಾಡುವ ಅಭ್ಯಾಸವೇ ಇರೋರು. ಹಾಗೆ ಅದು ಖಂಡಿತ ಬಹುಶಃ ಶ್ರಮ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗ್ಬೋದು ಅಂತ ಅನ್ಸುತ್ತೆ. ಸಾಧಕ ವಿದ್ಯೆ ಬಾಧಕ ದ್ರವ್ಯ ಅಂತ. ಹೌದು, ಅದೇ ರೀತಿ ತಾವು ಓದಿ 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 ಹೌದು ರೂಢಿಸ್ಕೊಂಡಿದ್ದಾರೆ. ಹೌದು, ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಪಡೆದಿದ್ದಾರೆ. ಹೌದು. ಇದು ನಮ್ಮ ಎಲ್ಲ ಗ್ರಾಮೀಣ ಕೇಳುಗರು ಗಮನಿಸ್ಬೇಕಿದ್ನ. ಇನ್ನು ಮುಖ್ಯವಾಗಿ ತಾವು ಅನುವಾದ ಮಾಡಿದಂಥ ಮೊದಲ ಕೃತಿ ಯಾವುದು? ನಾನು ಮೊದಲನೇದಾಗಿ ಕೊಡಗಿನ ಗೌರಮ್ಮ
ಅವರ ಸಣ್ಣ ಕಥೆಗಳನ್ನ ಅನುವಾದ ಮಾಡಿದ್ದು. 2012ರಲ್ಲಿ ಅವರ ಬಗ್ಗೆ ಒಂದು ದ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು. ಕೊಡಗಿನ ಗೌರಮ್ಮನವರಿಗೆ 100 ತುಂಬಿದ ಸಂಭ್ರಮ ಅಂತ ಹೇಳಿಕೊಂಡು ನಾನು ಸಹಜವಾಗಿ ಕೇಳಿದ್ದೆ ಕೊಡಗಿನ ಗೌರಮ್ಮ ಇಲ್ಲಿ ಅವರು, ಆದ್ರೆ ಓದಿರ್ಲಿಲ್ಲ ಅಥವಾ ಬಹುಶಃ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲೇ ಒಂದು ವಿಶೇಷವಾಗಿ ಅವರನ್ನ ನೆನಪಿಟ್ಟುಕೊಂಡವರು ಕಮ್ಮಿ ಇದ್ದಿರಬಹುದು. ಇವರ ಕತೆಗಳನ್ನ ಯಾಕೆ ಅನುವಾದ ಮಾಡಬಾರ್ದು ಅಂತ ಹೇಳುವ ಒಂದು ಆಲೋಚನೆ ಬಂದು ಅಲ್ಲಿಂದ ಶುರುವಾಗಿದ್ದು. ಅದು ಮತ್ತೆ ಅದು ಮಾಡಿ ಪ್ರಕಟಣೆಗೆ ರೆಡಿ ಆಗ್ತಾ ಇದ್ದಾಗ ಹೆಚ್ಚು ಕಮ್ಮಿ ಅದೇ ಸಮಯಕ್ಕೆ ಶಿವರಾಮ್ ಕಾರಂತರ ಅದೇ ಊರು ಅದೇ ಮರ ಅದು ಕೂಡ ನನಗೆ ಅನುವಾದ ಮಾಡಕ್ಕೆ ಹೇಳಿದ್ರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರು. ಹಾಗೆ ಒಟ್ಟೊಟ್ಟಿಗೆ ಅದು ಸಾಮಾನ್ಯ ಪ್ರಕಟ ಆಗಿದ್ದು ಒಂದು ಕೆಲವು ತಿಂಗಳ ಅಂತರದಲ್ಲಿ. ಅದರ ಮೊದಲು ನಾನು ಮಾಡಿದ್ದು ಕೊಡಗಿನ ಗೌರಮ್ಮ ಅವರ ಕೃತಿಗಳನ್ನ. ಇನ್ನು ಈ ಬಾನು ಮುಷ್ತಾಕ್ ಅವರ ಕಥೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ನನಗೆ ವೈಯಕ್ತಿಕವಾಗಿ ಈ ಒಂದು ಕಥೆಗಳನ್ನ ಅನುವಾದ ಮಾಡಬೇಕು ಅಂತ ಹೇಳಿ ಅನಿಸಿತ್ತು. ಯಾಕೆಂದ್ರೆ ಇದರಲ್ಲಿ ನನಗೆ ನನ್ನ ಒಂದು ಲೇಖನಗಳನ್ನ ಅಥವಾ ನನ್ನ ಭಾಷೆಯನ್ನ ಒಂದು ತರದಕ್ಕೆ ಇದರಲ್ಲಿ ತುಂಬಾ ಅವಕಾಶ ಇದೆ ಅಂತ ಹೇಳಿ ಅನಿಸಿತ್ತು. ಅದರ ಜೊತೆಗೆ ಈಗ ಅವರು ಬರೆದಿರುವ ಕಥೆಗಳ ಒಂದು ಪಾತ್ರಗಳು ಮುಸ್ಲಿಂ ಹೆಸರು ಇರಬಹುದು, ಆ ಒಂದು ಹಾಸನದ ಯಾವುದೋ ಒಂದು ಸಣ್ಣ ಊರಿಗೆ ಸೀಮಿತ ಅಂತ ಹೇಳಿ ಇದ್ರೂ ಸಹ ಅದರಲ್ಲಿ ಆ ಹೆಣ್ಣು ಮಕ್ಕಳು ಒಂದು ಅನುಭವಿಸುವ ಒಂದು ಕಷ್ಟಗಳಿರ್ಬೋದು ಅಥವಾ ಅವರು ಎದುರಿಸುವ ತೊಂದರೆಗಳಿರ್ಬೋದು, ಅದು ಎಲ್ಲ ಸಮುದಾಯದಲ್ಲಿಯೂ ಇದೆ. ಖಂಡಿತ ಒಂದು ಮುಸ್ಲಿಂ ಸಮುದಾಯಕ್ಕೆ ಸೀಮಿತ ಅಂತೂ ಖಂಡಿತವಾಗಿಯೂ ಅಲ್ಲ. ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಧರ್ಮಗಳಲ್ಲಿಯೂ ಇರುವಂತಹ ಸವಾಲುಗಳೇ ಇದು. ಹಾಗೆ ಆ ಒಂದು ಯೂನಿವರ್ಸಾಲಿಟಿ ಅಂತ ಹೇಳ್ತಾರಲ್ಲ, ಒಂದು ಎಲ್ಲಾ ಕಡೆ ಎಲ್ಲಿ ಓದಿದ್ರು ಅದಕ್ಕೆ ಸಾರ್ವತ್ರಿಕತೆ ಏನಿರುತ್ತೋ ಅದು ಇದೆ ಅಂತ ಹೇಳಿಕೊಂಡು ನನಗೆ ಮಾಡುವ ಆಸಕ್ತಿ ಬಂತಿದ್ರಲ್ಲಿ. ಈಗ ಒಂದು ಸಣ್ಣ ಊರಿನ ಕತೆ ಆದ್ರೂ ಕೂಡ ಅದೊಂದು ಪ್ರಪಂಚದಲ್ಲಿ ಎಲ್ಲಿ ಓದಿದ್ರು ಅದನ್ನ ಒಂದು ಅರ್ಥೈಸಿಕೊಳ್ಳುವಂತಹ ಅವಕಾಶ ಇರುತ್ತೆ ಅಂತ ಹೇಳಿ ಅನ್ಸಿತ್ತು. ಅದಕ್ಕೆ ಏನಾದರೂ ಪೂರ್ವ ತಯಾರಿ ಮಾಡ್ಕೊಂಡ್ರ? ತುಂಬಾ ಇತ್ತು, ತುಂಬಾ ಮಾಡಿಕೊಂಡೆ. ಯಾಕೆಂದ್ರೆ ನನಗೆ ಮೊದಲನೇದಾಗಿ ನನಗೆ ಸ್ವಲ್ಪ ಒಂದು ನಾನು ಹಿಂದೇಟು ಹಾಕಿದ್ದೇನಕ್ಕೆ ಅಂತ ಹೇಳಿದ್ರೆ ನನ್ನ ಸಮುದಾಯ ಬೇರೆ, ಅವರ ಸಮುದಾಯ ಬೇರೆ. ಹಾಗೆ ಈಗ ಒಂದು ಮುಸ್ಲಿಂ ಸಮಾಜದಲ್ಲಿ ಎಷ್ಟೊಂದು ವಿಷಯಗಳು ನಮಗೆ ತಕ್ಕ ಮಟ್ಟಿಗೆ ಗೊತ್ತಿದ್ರು ಕೂಡ ಅದರ ಒಳ ಅರ್ಥಗಳು ಅಥವಾ ಅದರ ಸೂಕ್ಷ್ಮತೆಗಳು ನಮಗೆ ಗೊತ್ತಿರೋದಿಲ್ಲ. ಹಾಗೆ ಅದನ್ನ ಒಂದು ಈಗ ಏನು ಎಡವಟ್ಟು ಮಾಡಿಕೊಳ್ಬಾರ್ದು ಅಥವಾ ಒಂದು ತೀರಾ ಒಂದು ವಿವಾದಗಳಿಗೆ ಎಡೆ ಆಗ್ಬಾರ್ದು, ಮತ್ತೆ ಅದನ್ನ ತೀರಾ ಒಂದು ಅಸಡ್ಡೆ ರೀತಿಯಲ್ಲಿ ನೋಡಬಾರ್ದು ಅಂತ ಹೇಳುವ ಇದು ನಂಗೆ ತುಂಬಾ ಇತ್ತು. ತುಂಬಾ ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಅದಕ್ಕೆ ಒಂದು ಸ್ವಲ್ಪ ಆ ಒಂದು ಸಮುದಾಯಕ್ಕೆ ಅಥವಾ ಆ ಸಮುದಾಯ ಅಂತ ಹೇಳೋಕ್ಕಿಂತಲೂ ಆ ಒಂದು ಸಂಸ್ಕೃತಿಗೆ ಹತ್ತಿರ ಆಗಬೇಕು ಅಂತ ಹೇಳಿ ತುಂಬ ನಾನು ಬೇರೆ ಸುಮಾರು ಪುಸ್ತಕಗಳನ್ನ ಓದಿದ್ದೆ. ಆಮೇಲೆ ಸುಮಾರು ಅವರ ಈ ಸೂಫಿ ಮ್ಯೂಸಿಕ್ ತುಂಬ ಕೇಳ್ತಾ ಇದ್ದೆ. ಅಲ್ಲಿ ನಂಗೆ ಅಲ್ದಿದ್ರೂ ಕೇಳುವ ಅಭ್ಯಾಸ ಇತ್ತು, ಆದರೆ ಈ ಒಂದು ಸುಮಾರು ಸಮಯದಲ್ಲಿ ಬರೀ ಅದನ್ನು ಮಾತ್ರ ಒಂದು ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ ಈ ಉರ್ದು TV ಡ್ರಾಮಾಗಳನ್ನ ತುಂಬ ನೋಡ್ತಾ ಇದ್ದೆ. ಯಾಕೆಂದ್ರೆ ಸಾಮಾನ್ಯ ಆ ಒಂದು ಎಷ್ಟರ ಮಟ್ಟಿಗೆ ಆಗುತ್ತೋ, ಹಿಂಗ ನನ್ನ ಮಿತಿಗಳನ್ನ ನೆನಪಿಲಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಒಂದು ಸಂಸ್ಕೃತಿಗೆ ಹತ್ರ ಆಗಕ್ಕಾಗುತ್ತೋ ಅಷ್ಟಕ್ಕೆ ಆಗ್ಬೇಕು ಅಂತ ಹೇಳಿ ಇದೆಲ್ಲ ತುಂಬಾ ಅದು ಬಹುಶಃ ತುಂಬಾ ಸಮಯ ತಗೊಂಡಿದೆ ನನಗೆ ಒಂದು ರೀತಿಯ ಒಂದು ಧೈರ್ಯ ಬರಕ್ಕೆ. ಇದನ್ನ ನಾನು ಸರಿಯಾಗಿ ಮಾಡಬಲ್ಲೆ ಅಂತ ಹೇಳುವ ಒಂದು ಸ್ಥಿತಿಗೆ ಬರಬೇಕಾದ್ರೆ ಸುಮಾರು ಸಮಯ ತಗೊಂಡಿದೆ. ಈ ನಿಟ್ಟಿನಲ್ಲಿ ಬಾನು ಮುಷ್ತಾಕ್ ಅವರಿಂದ ಯಾವ ರೀತಿ ಸಹಾಯ ದೊರೆಯಿತು? ವಿಶೇಷತೆ ಈ ಒಂದು ಅನುವಾದದ ಬಗ್ಗೆ ಅಂತ ಹೇಳಿದ್ರೆ, ನಾನು ಅನುವಾದ ಮಾಡಿರುವ ಒಂದು ಪ್ರತಿಯೊಂದು ವಾಕ್ಯವನ್ನ ನೋಡ್ತಾ ಕೂತಿರ್ಲಿಲ್ಲ. ಈಗ ಅವರು ಬೇಕಾಗುವಾಗ ಏನೋ ಒಂದು ಪ್ರಶ್ನೆಗಳಿರ್ತಿತ್ತು ಅಥವಾ ಒಂದು ಪದಕ್ಕೆ ಏನೋ ಒಂದು ಅರ್ಥ ಬೇಕಿತ್ತು, ಏನೋ ಒಂದು ಸ್ಪಷ್ಟೀಕರಣ ಏನೋ ಬೇಕಿತ್ತು ಅಂತ ಹೇಳೋ ಖಂಡಿತ ಅವರಿದ್ರು. ಆದರೆ ಅನುವಾದ ಅಂತ ಇಡೀ ಆ ಒಂದು ಪ್ರಕ್ರಿಯೆ ಎಂಥದಿತ್ತೋ ಅವ್ರು ಅದನ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಖಂಡಿತ ಹೇಳಿದವರಲ್ಲ. ಹಾಗೆ ತೀರಾ ಒಂದು ಹ್ಯಾಂಡ್ಸ್ ಆಫ್ ಅನುವಾದ ಅಂತ ಹೇಳುವ ಒಂದು ಪ್ರಾಜೆಕ್ಟ್ ಆಗಿ ಬೆಳೆಯಕ್ಕೆ ಶುರು ಆಯ್ತಿದ್ದು. ಈಗಾಗಲೇ ತಾವು ಹೇಳಿದ್ರಿ, ಅಂತಾರಾಷ್ಟ್ರೀಯ ಓದುಗರಿಗೆ ಯಾವ ಕಥೆಗಳು ತಟ್ಟಬಹುದು, ಮುಟ್ಟಬಹುದು, ಸುಲಭವಾಗಿ ಅರ್ಥ ಆಗ್ಬೋದು ಅನ್ನುವಂಥ ಅಂಶವನ್ನು ಇಟ್ಕೊಂಡೇ ತಾವು 12 ಕಥೆಗಳನ್ನು ಆಯ್ಕೆ ಮಾಡಿಕೊಂಡ್ರಿ ಅಂತ ಅಂದು. ಈ ಹಾರ್ಟ್ ಲ್ಯಾಂಪ್ ಕೃತಿಯ ಸೃಷ್ಟಿಯಲ್ಲಿ ಅಥವಾ ಅನುವಾದದಲ್ಲಿ ನೀವು ಎದುರಿಸಿದಂಥ ಸವಾಲುಗಳು ಯಾವ್ಯಾವು ಅಂತೀರಿ? ಬಹುಶಃ ಈಗ ಒಂದನೇದಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಪುಸ್ತಕ ಹೋಗುತ್ತೆ ಅಂತ ಹೇಳುವ ಯಾವುದೇ ಕಲ್ಪನೆ ಇರಲಿಲ್ಲ. ಮೊದಲನೇದಾಗಿ ನಾವು ಅನುವಾದಕ್ಕೆ ಅಂತ ಹೊರಟದ್ದು ನಮ್ಮ ಭಾರತದಲ್ಲಿ ಒಂದು ಪ್ರಕಟ ಆಗಬೇಕು ಅಂತ ಹೇಳುವ ಒಂದು, ಕರ್ನಾಟಕ ಬಿಟ್ಟು ಕನ್ನಡೇತರ ಓದುಗರಿಗೂ ಈ ಕಥೆಗಳು ಮುಟ್ಟಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ.
ಆಮೇಲೆ ಅದು ಹೇಗೆಗೋ ಆಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು, ಅದು ಬೇರೆ ವಿಷಯ. ಇದರಲ್ಲಿ ಬಹುಶಃ ಸವಾಲುಗಳು ಅಂತ ಹೇಳೋದು ನನಗೆ ಅದೇ ಈ ಸಾಂಸ್ಕೃತಿಕ ಸವಾಲುಗಳೇ ಜಾಸ್ತಿ ಇದ್ದದ್ದು. ಯಾಕೆಂದ್ರೆ ಅದರಲ್ಲಿ ತಪ್ಪಾಗಬಾರ್ದು, ಅದರಲ್ಲಿ ಇದು ಮಾಡಬಾರ್ದು. ತುಂಬ ಜನ ಫ್ರೆಂಡ್ಸ್ ಇದ್ರು, ಅವರು ತುಂಬ ಸಹಾಯ ಮಾಡ್ತಾ ಇದ್ರು ಅರ್ಥ ಮಾಡಿಕೊಳ್ಳೋಕ್ಕೆ, ಅದಕ್ಕೆಲ್ಲ. ಅಂತೂ ಅದರ ಬಗ್ಗೆ ನಾನು ಸ್ವಲ್ಪ ತುಂಬ ಗಮನ ಕೊಟ್ಟಿದ್ದೆ. ಆಮೇಲೆ ಭಾಷೆಯ ಬಗ್ಗೆ ಈಗ ಭಾನು ಅವರು ತುಂಬ ಬೇರೆ ಬೇರೆ ಭಾಷೆಗಳ ಪದಗಳನ್ನ ಉಪಯೋಗಿಸ್ತಾರೆ. ಅದರಲ್ಲಿ ಅವರ ಕಥೆಗಳಲ್ಲಿ ತುಂಬ ಡಕ್ಕನಿ ಬರುತ್ತೆ, ಉರ್ದು ಬರುತ್ತೆ, ಅರಬಿಕ್ ಬರುತ್ತೆ, ಅಥವಾ ಹಾಸನದ್ದೇ ಒಂದಾದ ಒಂದು ಕೆಲವು ಪದಗಳು ಬರುತ್ತೆ. ಆದ್ರೆ ನನಗೆ ಅಷ್ಟು ಒಂದು ವಿಶೇಷ ಕಷ್ಟ ಅಂತ ಹೇಳಿ ಅಲ್ಲಿ ಅನಿಸ್ಲಿಲ್ಲ. ಯಾಕೆಂದ್ರೆ ನೀವು ಗಮನಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ತುಂಬಾ ಬಹುಭಾಷೆಯ ಸಂಪರ್ಕ ಇಟ್ಕೊಂಡಿರೋರು. ಈಗ ಮನೆ ಮಾತು ಯಾವುದೋ ಒಂದು ಆಗಿರುತ್ತೆ, ನಾವು ಹೊರಗೆ ಹೋದ ತಕ್ಷಣ ಇನ್ಯಾವುದೋ ಒಂದು ಕನ್ನಡ ಇರ್ಬೋದು, 100 ಕಿಲೋಮೀಟರ್ ಹೋದಕ್ಕೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೌದು, ಬದಲಾವಣೆ ಆಗುತ್ತೆ. ಪ್ರತಿಯೊಂದು ಆ ಒಂದು ಪದಗಳ ಇದು ಆಗುತ್ತೆ. ಮತ್ತೆ ಸುತ್ತಮುತ್ತ ಇರೋರು, ಈಗ ಇಲ್ಲಿ ಆದ್ರೆ ತುಳು ಇರ್ಬೋದು ಅಥವಾ ಬ್ಯಾರಿ, ಇಲ್ಲಿ ಕೊಡಗಿಲಿ ಆದ್ರೆ ಕೊಡವ ಭಾಷೆ ಇದೆ, ಅರೆ ಭಾಷೆ ಇದೆ, ಸುಮಾರು ಹಲವಾರು ಭಾಷೆಗಳನ್ನ ನಮಗೆ ಸಹಜವಾಗಿ ಅಷ್ಟು ಮಾತಾಡಕ್ ಬರದೇ ಇದ್ರು ಈ ಭಾಷೆಗಳ ಒಂದು ಸಂಗಮ ಇರುತ್ತೆ, ಮತ್ತೆ ಸಂಪರ್ಕ ಇರುತ್ತೆ, ಎಲ್ಲೋ ಕಿವಿ ಕೇಳಿ ಇರುತ್ತೆ. ಹಾಗೆ ನಮಗೆ ಈ ಬಹುಭಾಷತ್ವ ಅಂತ ಹೇಳೋದು ಒಂದು ವಿಶೇಷವಾದ ಒಂದು ತುಂಬಾ ಹೊಸದೇನಲ್ಲ. ಹಾಗೆ ಅದನ್ನ ಈ ಅನುವಾದಕ್ಕೆ ತರೋದಕ್ಕೆ ಅಷ್ಟೇನು ಕಷ್ಟ ಆಗ್ಲಿಲ್ಲ. ಬಹುಶಃ ಸಾಂಸ್ಕೃತಿಕ ದೃಷ್ಟಿಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸವಾಲುಗಳು ಇದ್ವು ಅಷ್ಟೇ. ಈಗ ಕೆಲವು ಪದಗಳಿಗೆ ಇಂಗ್ಲೀಷ್ನಲ್ಲಿ ಪದಗಳು ಸಿಗೋದಿಲ್ಲ, ನಮ್ಮ ಈ ಒಂದು ಸ್ಥಳೀಯ ಭಾಷೆಗೆ ಸಂಬಂಧಪಟ್ಟ ಪದಗಳು ಸಿಗದೇ ಇದ್ದಾಗ ಏನು ಮಾಡ್ತೀರಾ? ಅವನ್ನ ಮೂಲ ರೀತಿಯಲ್ಲೇ ಉಳಿಸ್ಕೊಳ್ತಿರೋ ಹೇಗೆ ಅಂತ? ಇರಕ್ಕೆ ಮೊದಲು ಫಸ್ಟ್ ಆಫ್ ಆಲ್ ಇದು ಸಾಧ್ಯನೇ ಇಲ್ಲ. ಕನ್ನಡದ ಎಲ್ಲಾ ಪದಗಳಿಗೆ ಅದರದ್ದು ಸರಿಯಾದ ಇಂಗ್ಲಿಷ್ ಪದಗಳು ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಂಗ್ಲಿಶಿನ ಒಂದು ಇತಿಹಾಸವೇ ಬೇರೆ, ಅದರ ಸಂಸ್ಕೃತಿಯೇ ಬೇರೆ, ಕನ್ನಡದ್ದೇ ಬೇರೆ, ನಮ್ಮ ದ್ರಾವಿಡ ಭಾಷೆಗಳದ್ದು ಬೇರೆ. ಬಹುಶಃ ಕನ್ನಡದಿಂದ ತಮಿಳಿಗೆ ಮಾಡ್ತಿದ್ರೆ ಇಷ್ಟು ಕಷ್ಟ ಆಗದೆ ಇರ್ಬೋದು, ಅಥವಾ ಮಲಯಾಳಮಿಗೋ ಅಥವಾ ತೆಲುಗುಗೆ ಮಾಡ್ತಿದ್ರೆ. ಹಾಗೆ ಈ ಪ್ರತಿಯೊಂದು ಪದಗಳು ಎರಡು ಭಾಷೆಯಲ್ಲೂ ಇರುತ್ತೆ ಅಂತ ಹೇಳುವ ನಿರೀಕ್ಷೆ ತಪ್ಪು, ಅದಿರಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ಈಗ ಕೆಲವೊಂದು ಸಲ ಕನ್ನಡ ಪದಗಳನ್ನ ಅದರಲ್ಲೇ ಉಳಿಸ್ಕೊಂಡ್ರೆ ಅದಕ್ಕೆ ಏನೂ ಅರ್ಥ ಬರೋದಿಲ್ಲ, ಅದಕ್ಕೆ ಬೇರೆ ಒಂದು ಸಮಾನಾರ್ಥದ್ದು ಒಂದೇನಾದ್ರೂ ಹುಡುಕ್ಬೇಕಾಗತ್ತೆ. ಹಾಗೆ ಅದು ಕಾಂಟೆಕ್ಸ್ಟಿನ ಮೇಲೆ ಬಹುಶಃ ಅದು ಯಾವ ಆಯ್ಕೆ ಮಾಡೋದು ಅಂತ ಹೇಳಿ, ಒಂದ ಉಳಿಸ್ಕೊಳ್ಳೋದು ಅಥವಾ ಬೇರೆ ಪದಗಳನ್ನ ಹುಡುಕುವ ಆ ಒಂದು ತೀರ್ಮಾನ ಏನಿರುತ್ತೋ ಅದು ಕಥೆಯ ಮೇಲೆ, ಆ ಒಂದು ಸಂದರ್ಭದ ಮೇಲೆ ನಿರ್ಭರಿತವಾದ ಒಂದು ಆಲೋಚನೆ ಅದು. ಇನ್ನು ಮಹಿಳಾ ಅಸ್ಮಿತೆಗೆ ಈ ಪುಸ್ತಕದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಕೂಡ ಈ ಪ್ರಶಸ್ತಿ ಬರೋದಕ್ಕೆ ಏನಾದರೂ ಕಾರಣನ? ಹಾಗೆ ಇರಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನಲ್ಲ, ಅದು ಬರೀ ಅದರಿಂದಾಗಿಯೇ ಮಾತ್ರ ಈ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರೈಸಿನ ತೀರ್ಪುಗಾರರು ಆ ದೃಷ್ಟಿ ನೋಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಅವರು ಎಷ್ಟೆಷ್ಟೋ ಬೇರೆ ಬೇರೆ ಅಂಶಗಳನ್ನ ನೋಡ್ತಾರೆ. ಈಗ ಇದನ್ನ ವಿನ್ನರ್ ಅಂತ ಹೇಳಿ ಒಂದು ಹೇಳೋ ಮೊದಲೇ ಈಗ ಅನುವಾದ ಇರ್ಬೋದು, ಅಥವಾ ಯಾವ ರೀತಿ ಕಥೆಗಳು ಇರುತ್ತೆ, ಯಾವ ಇದು ಅಂತ, ಬರೀ ಹೆಣ್ಣು ಮಕ್ಕಳ ಒಂದು ಕಥೆಗಳು ಅಂತ ಹೇಳುವ ಕಾರಣ ಒಂದು ಬಲು ಮುಖ್ಯ ಒಂದು ವಿಷಯ ಆಗಿರಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಆದರೆ ಅದರ ಒಂದು ಸಂಕೀರ್ಣತೆ, ಮಹಿಳಾ ಜೀವನದ ಒಂದು ಸಂಕೀರ್ಣತೆ ಬಹಳ ವಿಶದವಾಗಿ ಬಂದಿರುತ್ತೆ ಈ ಕಥೆಗಳಲ್ಲಿ. ಹೌದು, ಅವರು ಎದುರಿಸುವಂತ ಕಷ್ಟಗಳಾಗಬಹುದು, ಸವಾಲುಗಳು. ಹೌದು ಹೌದು ಹೌದು, ಅವನ್ನೆಲ್ಲ ಪರಿಣಾಮಕಾರಿಯಾಗಿ ಅನುವಾದ ತಾವು ಮಾಡಿದ್ದೀರಾ. ಸೊ ಅದು ಒಂದು ಕಾರಣ ಇರ್ಬೋದು ಅಂತ. ಕಥೆಗಳ ಯಾವ ಒಂದು ಥೀಮ್ ಇರುತ್ತೆ, ಕಥೆಗಳು ಏನು ಇರುತ್ತೆ ಅಂತ ಹೇಳೋ ಅದು ಕೂಡ ಎಷ್ಟು ಮುಖ್ಯ ಆಗುತ್ತೋ, ಅದು ಯಾವ ರೀತಿ ಅನುವಾದ ಅಂತ ಹೇಳಿಯೂ ಕೂಡ ಮುಖ್ಯ ಆಗುತ್ತೆ ಇವರ ಈ ತೀರ್ಪಿಲಿ. ಬಹುಶಃ ಅದೇ ಬೇರೆ ಬೇರೆ ಅಂಶಗಳನ್ನ ಅವ್ರು ನೋಡಿರ್ಬೋದು ಅಂತ ಅನ್ಕೊಳ್ತೇನೆ. ಈಗ ಅದು ನಮಗೆ ಗೊತ್ತಾಗಲ್ಲ. ಈಗ ನನ್ನ ಜೊತೆಗಿದ್ದ ಉಳಿದ 5 ಕಥೆಗಳು ತುಂಬಾ ಅದ್ಭುತವಾದ ಕಾದಂಬರಿಗಳು, ಬೇರೆ ಬೇರೆ ವಿಷಯದಲ್ಲಿ. ಅದು ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಆಗಿರ್ಲಿಲ್ಲ, ಬೇರೆ ಬೇರೆ ಏನೇನೋ ಥೀಮ್ಸ್ ಇದ್ದು. ಹಾಗೆ ಅವ್ರು ಯಾವ ಅಂಶಗಳನ್ನ ನೋಡಿ ತೀರ್ಪು ತಗೊಳ್ತಾರೆ ಅಂತ ಹೇಳೋದು ನಮಗೆ ಅದು ಗೊತ್ತಾಗೋದಿಲ್ಲ. ಇನ್ನು ಓದುಗರ ಪ್ರತಿಕ್ರಿಯೆ ಹೇಗಿದೆ ಅಂತೀರಾ ದೀಪಾ ಅವರೇ? ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಮಾರಾಟದ ದೃಷ್ಟಿಯಿಂದ ಮಾತ್ರ ನೋಡಕ್ಕಾಗಲ್ಲ, ಆದ್ರೆ ಇದು ತುಂಬಾ ಒಂದು 1000 ಪ್ರತಿಗಳು ಇಷ್ಟರವರೆಗೆ ಮಾರಾಟ ಆಗಿದೆ. ಈಗ ಇನ್ನೇನು ಸಮಾರಂಭ ಆಗಿ ಏನು 1 ತಿಂಗಳು ದಾಟಿದೆ. ಈಗ
ತುಂಬಾ ಅಂದ್ರೆ ತುಂಬಾ ಪ್ರತಿಗಳು ಮಾರಾಟ ಆಗಿವೆ. ಅದಕ್ಕಿಂತಲೂ ನನಗೆ ಎಷ್ಟೋ ಜನ ಫೋನ್ ಮಾಡೋರು ಅಥವಾ ಇಬ್ಬರಿಗೂ ಭಾನುವರೆಗೂ ಖಂಡಿತ ಮಾಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳುವರು. ಆ ತರದ ಪ್ರತಿಕ್ರಿಯೆಗಳು ತುಂಬಾ ಖುಷಿ ಆಗುತ್ತೆ. ಎಲ್ಲಕ್ಕಿಂತ ನನಗೆ ಒಂದ್ ಸ್ವಲ್ಪ ಖುಷಿ ಆಗೋದೇನು ಅಂತ ಹೇಳಿದ್ರೆ, ಎಷ್ಟೋ ಜನ ಫೋನ್ ಮಾಡಿಬಿಟ್ಟು ಅಥವಾ ಇಮೇಲ್ ಮೂಲಕ ಅಥವಾ ಎಲ್ಲೋ ಸಿಕ್ಕಿದಾಗ ಅದ್ ಹೇಳ್ತಾರೆ, ಈ ಕನ್ನಡ ಪದಗಳನ್ನ ಒಂದು ಉಳಿಸ್ಕೊಂಡಿದ್ದೀರಲ್ಲ ಅದು ಮುಖ್ಯ ಅಂತ. ಈಗ ಸಾಮಾನ್ಯ ಅನುವಾದಿತ ಕೃತಿಗಳಲ್ಲಿ ಭಾರತದ ಯಾವುದೇ ಭಾಷೆಗಳಿಂದ ಅನುವಾದಿತ ಆದ್ರೆ, ಈಗ ರೊಟ್ಟಿ ಅಂತ ಹೇಳೋದಕ್ಕೆ ಅವರು ಇಂಗ್ಲಿಷ್ಲಿ ಬರುವಾಗ ROTI ರೋಟಿ ಅಂತ ಮಾಡ್ತಾರೆ. ಈಗ ರೋಟಿ ಅಂತ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರು ರೋಟಿ ಅಂತ ಹೇಳೋದಿಲ್ಲ, ಅದು ಉತ್ತರ ಭಾರತದ ಅಲ್ಲಿಯ ಒಂದು ಉಚ್ಚಾರಣೆ ಅದು. ಹಾಗೆ ನಾನು ಅದಕ್ಕೆ ಅಲ್ಲಿ ನಾವು ಇಲ್ಲಿ ಹೇಳದೇ ಇರುವಾಗ ಆ ಥರ ಮಾಡೋದು ತಪ್ಪು ಅಂತ ಹೇಳಿ ರೊಟ್ಟಿ ಅಂತ ಹೇಳಿಯೇ ಹಾಕಿದ್ದೇನೆ, ROTTI ಅಂತ, ಅದು ರೊಟ್ಟಿ ಅಂತ ಹೇಳಿ ಬರುತ್ತೆ. ಈ ಥರ ಒಂದು ಸಣ್ಣ ಸಣ್ಣ ಒಂದು ನಿರ್ಧಾರಗಳಿರ್ಬೋದು ಒಂದು ಅನುವಾದದಲ್ಲಿ, ಆದರೆ ಒಟ್ಟು ಸೇರಿ ಅದು ಎಷ್ಟರ ಮಟ್ಟಿಗೆ ಒಂದು ಪರಿಣಾಮ ಆಗಿದೆ ಅಂತ ಹೇಳಿ ಇಂಥ ಪ್ರಶಸ್ತಿಯೇ ಹೇಳುತ್ತೆ ಅಷ್ಟೇ. ಹಾಗೆ ಇದು ಮುಖ್ಯ ಅಂತ ಹೇಳಿ ನಾನು ನಂಬ್ತೇನೆ. ಯಾಕೆಂದ್ರೆ ಆ ಒಂದು ಸ್ಥಳೀಯ ಒಂದು ಭಾಷೆಯ ಒಂದು ಲಯವನ್ನ, ಒಂದು ಅದರ ಒಂದು ಮಹತ್ವವನ್ನು ಉಳಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಆಗುತ್ತೋ ಅದು ಮುಖ್ಯ ಅಂತ ನನ್ನ ಅನಿಸಿಕೆ. ಮತ್ತು ಕೆಲವರು ಓದುಗರು ತಿಳಿಸಿದಾಗೆ ಸಾಕಷ್ಟು ಸರಳವಾದಂಥ ಭಾಷೆಯನ್ನು ಬಳಸಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು? ಅಂದರೆ ಕೆಲವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದರೆ, ಇಡೀ ಪುಸ್ತಕ ಓದುವಾಗ ನಾವು ಡಿಕ್ಷನರಿನೇ ತೆಗಿಲಿಲ್ಲ, ಅಷ್ಟರ ಮಟ್ಟಿಗೆ ಸರಳವಾಗಿದೆ, ಓದೋದಕ್ಕೆ ತುಂಬ ಚೆನ್ನಾಗಿದೆ ಅಂತಂದು. ಈ ಒಂದು ಸರಳವಾದ ಭಾಷೆಯನ್ನು ಹೇಗೆ ಬಳಸಿದರೆ, ಹೇಗೆ ರೂಢಿಸ್ಕೊಂಡ್ರಿ? ಅದು ಬಹುಶಃ ಈಗ ನಮಗೆ ಯಾವುದೇ ಒಂದು ಭಾಷೆಯ ಮೇಲೆ ಒಂದು ಹಿಡಿಪು ಇದ್ದರೆ ಅದನ್ನು ಸಾಧಿಸೋದು ಹೆಚ್ಚು ಕಷ್ಟ ಅಲ್ಲ ಅಂತ ನನಗನ್ಸುತ್ತೆ. ಈಗ ದೊಡ್ಡ ದೊಡ್ಡ ಪದಗಳನ್ನ, ಡಿಕ್ಷನರಿ ಬೇಕಾಗುವಂತಹ ಪದಗಳನ್ನ ಉಪಯೋಗಿಸೋದು ತುಂಬ ಸುಲಭ. ಈಗ ಅಂತೂ ಗೂಗಲ್ ಎಲ್ಲ ಇರುವಾಗ ಏನೋ ಕಷ್ಟದ ಪದಗಳನ್ನ ಹಾಕಿ ಮಾಡಿದ್ರೆ, ಆದರೆ ಅದನ್ನು ಹಾಕಿದ ತಕ್ಷಣ ಅದೊಂದು ಒಳ್ಳೆ ಕೃತಿ ಅಂತ ಹೇಳೋದು ತುಂಬ ತಪ್ಪು. ಅದರ ಮೌಲ್ಯ ಏನು ಹೆಚ್ಚಾಗಲ್ಲ, ಹೆಚ್ಚು ಖಂಡಿತ ಆಗೋದಿಲ್ಲ. ಇಲ್ಲ, ಖಂಡಿತ ಅಲ್ಲ. ಎಷ್ಟೋ ಜನ ಹಾಗೆ ಅನ್ಕೊಳ್ತಾರೆ, ದೊಡ್ಡ ದೊಡ್ಡ ಪದ ಓದಿದ್ರೆ ಇದು ಭಾರಿ ಒಳ್ಳೆ ಪುಸ್ತಕ ಇರಬೇಕಪ್ಪ, ನಮಗೆ ಅರ್ಥವೇ ಆಗೋದಿಲ್ಲ ಅಂತ. ಸಹಜವಾಗಿ ಸರಳವಾಗಿ ಹೇಳೋದು ನಿಜವಾಗಿ ಎಷ್ಟೋ ಮಟ್ಟಿಗೆ ಕಷ್ಟ. ಯಾಕೆಂದ್ರೆ ಆ ಸರಳತೆ ಉಳಿಸ್ಕೊಂಡು ಆ ಒಂದು ಓದುವ ಅನುಭವ ಕೂಡ ಚೆನ್ನಾಗಿರುವ ಹಾಗೆ ಮಾಡೋದು ಅದು ಕಷ್ಟಕರ ಕೆಲಸ ಅಲ್ವಾ. ಈಗ ಈ ಅನುವಾದ ಕೃತಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದಿದೆ. ಇದು ಈ ಪ್ರಾದೇಶಿಕ ಭಾಷಾ ಸಾಹಿತ್ಯವನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಪ್ರೇರಣೆ ಆಗಬಹುದು ಅಂತೀರಿ? ಆಗಲಿ ಅಂತ ಹೇಳೋದು ನನ್ನ ಆಸೆ ಖಂಡಿತವಾಗಿಯೂ. ಈಗ ಬೇರೆ ನಮ್ಮ ಸುತ್ತಮುತ್ತಲಿನ ಭಾಷೆಗೆ ಹೋಲಿಸಿದ್ರೆ, ಈಗ ತಮಿಳ್, ಮಲಯಾಳಂ ಅಂಥದ್ದಕ್ಕೆ ಹೋಲಿಸಿದ್ರೆ ಕನ್ನಡದಿಂದ ಅನುವಾದ ಆಗುವಂತಹ ಕೃತಿಗಳು ತುಂಬಾ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ. ಹಾಗೆ ನನಗೆ ಒಂದು ಆಸೆ ಇರೋದು ಅದೇ, ಇದರಿಂದಾಗಿ ಕನ್ನಡದಿಂದ ಮತ್ತು ಕನ್ನಡಕ್ಕೆ ಇನ್ನೂ ಆದಷ್ಟು ಬೇರೆ ಬೇರೆ ಭಾಷೆಗಳಿಂದ ಅಥವಾ ಕನ್ನಡದಿಂದ ಇಂಗ್ಲಿಷಿಗಿರ್ಬೋದು ಅಥವಾ ಬೇರೆ ಭಾಷೆಗಳಿರ್ಬೋದು ಅನುವಾದ ಜಾಸ್ತಿ ಆಗಲಿ ಅಂತ ನನ್ನ ಒಂದು ಆಸೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಈಗ ನನಗೆ ಇದೊಂದು ಸೇರ್ಸೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕನ್ನಡ ಕೃತಿ ಇಂಗ್ಲಿಷಿಗೆ ಅನುವಾದ ಆಯಿತು ಅಂತ ಹೇಳಿದ ತಕ್ಷಣ ಕನ್ನಡದ ಮಹತ್ವ ಖಂಡಿತ ದೊಡ್ಡದೇನಾಗಲಿಲ್ಲ. ಕನ್ನಡ ಮಹಾದೊಡ್ಡ, ಬಲು ದೊಡ್ಡ ಭಾಷೆ ಅದು ಮೊದಲಿಂದಲೇ. 1500-2000 ವರ್ಷದ ಲಿಖಿತ ಇತಿಹಾಸ ಇರುವ ಭಾಷೆ ಅದು. ಹಾಗೆ ಇಂಗ್ಲಿಷ್ ಅಂತ ಹೇಳೋ ಒಂದು ಭಾಷೆಗೆ ಅನುವಾದ ಆದ ತಕ್ಷಣ ಅದರ ಮಹತ್ವ ಏರಿದ್ದು ಖಂಡಿತ ಅಲ್ಲ. ಆದ್ರೆ ಏನಾಗುತ್ತೆ, ಭಾಷೆಗಳು ಯಾವತ್ತೂ ಪರಸ್ಪರ ಮಾತಾಡಿಕೊಳ್ತಾ ಇದ್ರೆ ಈ ಅನುವಾದದ ಮೂಲಕ ಎಲ್ಲಾ ಭಾಷೆಗಳಿಗೂ ಒಳ್ಳೆಯದು. ಇದೀಗ ಆಗಿರೋದು ಇಂಗ್ಲಿಶಿನ ಮಹತ್ವ ಜಾಸ್ತಿ ಆಗಿದೆ ಅಂತ ಹೇಳಿ ನನ್ನ ಅನಿಸಿಕೆ ಅದು. ಕನ್ನಡದಿಂದ ಒಂದು ಕೃತಿ ಬಂದ ಕಾರಣ. ಹಾಗೆ ಕನ್ನಡದಿಂದ ಆಗುವಾಗ ಅಥವಾ ಕನ್ನಡಕ್ಕೆ ಅನುವಾದ ಆಗುವಾಗ ಬೇರೆ ಭಾಷೆಗಳಲ್ಲಿ ಏನ್ ನಡೀತಾ ಉಂಟು ಅಂತ ಹೇಳುವಾಗ ಎಲ್ಲ ಭಾಷೆಗಳ ಬೆಳವಣಿಗೆಗೂ ಅದು ಒಂದು ಒಳ್ಳೆಯ ಪೂರ್ವಕ ಆದಂತಹ ಒಂದು ವಿಷಯ ಅದು. ಅಂದ್ರೆ ಕೊಡುಕೊಳ್ಳುವಿಕೆ ಇರಬೇಕು. ಖಂಡಿತ ಖಂಡಿತ. ಈಗ ನೀವು ರೊಟ್ಟಿ ಅಂತ ಒಂದು ಪದ ಬಳಸಿದಾರ, ಅದು ಇಂಗ್ಲಿಷ್ಗೂ ಸೇರ್ಪಡೆ ಆಗ್ಬಿಡುತ್ತೆ. ಹೌದು. ಇಲ್ಲ ಅಂತ ಹೇಳಿದ್ರೆ ಈಗ ಈ ತರ ನಮ್ಮ ಚಪಾತಿ ತರ ಆ ತರದ ಒಂದು ರೊಟ್ಟಿ ಅಂದ್ರೆ ರೋಟಿ ಅಂತಲೇ ಇರುತ್ತೆ ಅದು. ಈಗ ರೊಟ್ಟಿ ಅಂತ ಹೇಳಿಯೂ ಅದನ್ನ ಕರೀತಾರೆ ಅಂತ ಹೇಳುವ ಒಂದು ಐಡಿಯಾ ಇರಬೇಕಲ್ಲ. ಹೌದೌದು. ಈಗ ಸಾಧಾರಣವಾಗಿ ನಾವು ಭಾಷಾಂತರ ಮತ್ತು ಭಾವಾನುವಾದ ಎರಡು ಪದ ಕೇಳ್ತೀವಿ, ಟ್ರಾನ್ಸ್ಲೇಷನ್ ಮತ್ತು ಟ್ರಾನ್ಸ್ಲಿಟ್ರೇಷನ್ ಅಂತ. ಯಾವುದು ಒಳ್ಳೆಯದು ಇದರಲ್ಲಿ? ಟ್ರಾನ್ಸ್ಲಿಟರೇಷನ್ ಸಾಹಿತ್ಯ ಅಲ್ವೇ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಈಗ ವರ್ಡ್ ಟು ವರ್ಡ್ ಅಂತ ಹೇಳಿ ಏನ್ ಮಾಡ್ತೇವೋ
ಅದರಿಂದ ಒಂದು ಸಾಹಿತ್ಯನ ಓದಕ್ಕಾಗಕ್ಕಿಲ್ಲ. ಈಗ ಕನ್ನಡದ ಒಂದು ಈ ಗ್ರಾಮರೇ ಬೇರೆ, ವ್ಯಾಖ್ಯಾನವೇ ಬೇರೆ, ಅದು ಪದಗಳ ಜೋಡಣೆ ಇರುವಂತಹ ರೀತಿಯೇ ಬೇರೆ, ಅಥವಾ ಒಂದು ವಾಕ್ಯಗಳನ್ನ ರಚಿಸುವ ಒಂದು ಶೈಲಿಯೇ ಬೇರೆ. ಇಂಗ್ಲಿಷ್ಲಿ ಅದು ಎಲ್ಲ ತುಂಬಾ ಸಂಪೂರ್ಣವಾಗಿ ಬೇರೆ ಇರುತ್ತೆ, ಭಿನ್ನವಾಗಿರುತ್ತೆ. ಹಾಗೆ ಒಂದರಿಂದ ಒಂದನ್ನ ಮಾಡ್ತಾ ಹೋದ್ರೆ ಆಗಲ್ಲ. ಹಾಗೆ ಭಾವಾನುವಾದ ಅಂತ ಹೇಳಿದ್ರೆ, ಈಗ ಕನ್ನಡ ಕೃತಿಯನ್ನ ಓದುವಾಗ ಒಬ್ರಿಗೆ ಆಗುವಂತಹ ಅನುಭವ, ಅದೇ ರೀತಿಯ ಅನುಭವನ ಇಂಗ್ಲಿಷ್ ಓದುಗರಿಗೂ ಮುಟ್ಟುವಂತೆ ಮಾಡುವಂತಹ ಒಂದು ಕ್ರಿಯೆ. ಹಾಗೆ ಭಾವಾನುವಾದವೇ ಒಂದು ಸಾಹಿತ್ಯದ ಒಂದು ದೃಷ್ಟಿಯಲ್ಲಿ ಬಹುಶಃ ಈ ನೀವು ಟ್ರಾನ್ಸ್ಲಿಟ್ರೇಷನ್ ಅಂತ ಏನ್ ಹೇಳ್ತಿರೋ ಅದು ಈ ನಮ್ಮ ಪತ್ರಿಕೆಗಳಲ್ಲಿ ಬರುವಂತದ್ದಕ್ಕಿರ್ಬೋದು, ಅದೊಂದು ಸಾಹಿತ್ಯದ ಒಂದು ರೂಪ ಇರುವಂತಹ ಯಾವುದೇ ಕೃತಿಗೆ ಭಾವಾನುವಾದವೇ ಆಗ್ಬೇಕು ಅಂತ ನನ್ನ ನಂಬಿಕೆ. ಇನ್ನು ಮುಖ್ಯವಾಗಿ ತಾವು ಈಗ ಕೊಡಗಿನ ಗೌರಮ್ಮನವರ ಸಾಹಿತ್ಯವನ್ನು ಅನುವಾದ ಮಾಡಿದ್ದೀರಾ, ಮತ್ತು ಈಗ ಬಾನು ಮುಷ್ತಾಕ್ ಅವರ ಸಾಹಿತ್ಯವನ್ನು ಕೂಡ ಅನುವಾದಿಸಿದ್ದಾರೆ. ಇದರಲ್ಲಿ ಏನು ವ್ಯತ್ಯಾಸ ತಮ್ಮ ಅನುಭವಕ್ಕೆ ಬಂತು? ಈಗ ಭಾಷೆಯಲ್ಲಿ ಖಂಡಿತವಾಗಿಯೂ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಕೊಡಗಿನ ಗೌರಮ್ಮ ಅವರು ಬರಿತಾ ಇದ್ದದ್ದು 1930ನೇ ದಶಕದಲ್ಲಿ ಬರಿತಾ ಇದ್ದದ್ದು, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ. ಹಾಗೆ ಆಗ ಬಳಸ್ತಾ ಇದ್ದ ಒಂದು ಎಷ್ಟೊಂದು ಭಾಷೆಗಳು. ಮತ್ತೆ ಅವರು ಇಲ್ಲಿ ಕೊಡಗಿನವರು, ಬಾನು ಅವರು ಇತ್ತೀಚೆಗೆ 70ರಲ್ಲಿ ಬರೆಯಕ್ಕೆ ಶುರು ಮಾಡಿದವರು. ಆಮೇಲೆ ಅವರ ಭಾಷೆ ಅಲ್ಲಿ ಹಾಸನದ ಕನ್ನಡವೇ ಸ್ವಲ್ಪ ಬೇರೆ. ಹಾಗೆ ಭಾಷೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆದರೆ ಮೂಲ ಒಂದು ಕತೆಗಳ ಒಂದು ಅಂಶಕ್ಕೆ ಬಂದರೆ, ಎರಡರಲ್ಲಿಯೂ ಸಹ ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಅನುಭವಿಸುವ ಕಷ್ಟಗಳು, ಆ ಸವಾಲುಗಳು, ಅದರ ಬಗ್ಗೆ ಇರುವಂತಹ ಕತೆಗಳು. ಹಾಗೆ ಆ ಒಂದು ಥೀಮ್ಯಾಟಿಕ್ ಒಂದು ಏನು ಫೋಕಸ್ ಇರುತ್ತೋ ಅದು ಹೆಚ್ಚು ಕಮ್ಮಿ ಒಂದೇ ಅಂತ ನನಗನ್ಸಿದ್ದು. ಭಾಷೆಯಲ್ಲಿ ಸುಮಾರು ಹಲವಾರು ವ್ಯತ್ಯಾಸಗಳಿತ್ತು ಅಷ್ಟೇ. ಅಂದ್ರೆ ಎರಡೂ ಅನುಭವಗಳು ಒಂದು ರೀತಿ ವಿಭಿನ್ನವಾದವೇ. ಖಂಡಿತ. ಕೊಡಗಿನ ಗೌರಮ್ಮ ಅನುವಾದ ಮಾಡ್ತಾ ಇದ್ದಾಗ ನನಗೆ ಯಾವುದೇ ರೀತಿಯ ಅನುವಾದದಲ್ಲಿ ಯಾವುದೇ ರೀತಿಯ ಅನುಭವ ಇರಲಿಲ್ಲ. ಈಗ ಏನು ಮಹಾ ಇದೆ ಅಂತ ಅಲ್ಲ, ಆದರೆ ಆಗಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಾಗ, ಹಾಗೆ ಬಹುಶಃ ಅಲ್ಲಿ ಅದರಲ್ಲಿ ಅದು ಎದುರಿಸಿದ ಸವಾಲುಗಳು ಜಾಸ್ತಿ ಇತ್ತು. ಹೇಗೆ ಮಾಡೋದು, ಏನು ಯಾವ ರೀತಿಯಲ್ಲಿ ಶುರು ಮಾಡಬೇಕು ಅಂತ ಹೇಳುವ ಒಂದು ಜ್ಞಾನವೇ ಇರಲಿಲ್ಲ. ಈಗ ಒಂದು ಸ್ವಲ್ಪ ವಾಸಿ ಅಂತ ಅನಿಸುತ್ತೆ. ಈಗ ಒಂದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗ ಏಕತಾನತೆ ಬಂದ್ಬಿಡುತ್ತೆ ಕೆಲಸ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಆದರೂ ಬಿಡು ತಗೋಬೇಕು ಅಂತ ಅಂದಾಗ ಬೇರೆ ಸಾಹಿತ್ಯ ಓದಬೇಕು ಅನಿಸುತ್ತೆ. ನೀವು ಯಾವ ರೀತಿ ಸಾಹಿತ್ಯವನ್ನು ಓದಬೇಕು ಅಂತ ಇಚ್ಛೆ ಪಡ್ತೀರಾ? ನಾನು ತುಂಬ ಓದ್ತೇನೆ. ಈಗ ಎಷ್ಟೊಂದು ಅನುವಾದಿತ ಕಾದಂಬರಿಗಳು, ಸಣ್ಣ ಕಥೆಗಳು ಅಥವಾ ಬೇರೆ ಯಾವುದೇ ಕೃತಿಗಳಿರ್ಬೋದು, ಅದನ್ನು ತುಂಬ ಓದ್ಕೊಳ್ತೇನೆ ನಾನು. ಈ ಭಾರತದ ಮಾತ್ರ ಅಂತಲ್ಲ, ಆದರೆ ಸಾಮಾನ್ಯ ಈ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳದ್ದು. ಹಾಗೆ ಅದನ್ನು ಓದ್ತೇನೆ. ನನಗೀಗ ಬರೀ ಕಾದಂಬರಿ ಮಾತ್ರ ಓದೋದು ಅಥವಾ ಈ ಪ್ರಬಂಧಗಳು ಓದೋದ್ಲ ಆ ಥರ ಏನಿಲ್ಲ. ಏನು ಸಿಕ್ಕಿದ್ದನ್ನ ಎಲ್ಲ ಓದುವ ಅಭ್ಯಾಸ ಇದೆ. ಮತ್ತೆ ಕನ್ನಡದಲ್ಲಿ ಸಾಕಷ್ಟು ಮೇರು ಕೃತಿಗಳಿದಾವೆ. ಅಯ್ಯೋ ಖಂಡಿತವಾಗಿಯೂ. ಕನ್ನಡದು ಕುವೆಂಪು ಅವರದ್ದೇ ಒಬ್ಬರದೇ ಒಂದೇ ಲೇಖಕರದ್ದು ಓದಿದ್ರು ಜೀವಮಾನ ಸಾಲದ್ಲ. ಅದೇ ಅದನ್ನೇ ಪದೇ ಪದೇ ಓದುವಂತ ಅನ್ಸುತ್ತೆ. ಕನ್ನಡದಲ್ಲಿ ಬಹುಶಃ ನನಗೆ ತುಂಬಾ ಇಷ್ಟ ಇರುವ ಲೇಖಕರು ಅಂದ್ರೆ ಕುವೆಂಪು ಅವರೇ. ಏನೋ ಒಂದು ಸ್ವಲ್ಪ ಒಂದು ಇನ್ಸ್ಪಿರೇಷನ್ ಬೇಕು, ಒಂದು ಸ್ಫೂರ್ತಿ ಬೇಕು ಅಂತ, ಪ್ರೇರಣೆ ಬೇಕು ಅಂತ ಹೇಳಿ ಇರುವಾಗ ಅವರ ಮಲೆಗಳಲ್ಲಿ ಮದುಮಗಳನ್ನ 1-2 ಪೇಜ್ ಓದಿದ್ರೆ ಅದಲ್ಲಿ ಆ ಒಂದು ಭಾಷೆ ಅವರು ಉಪಯೋಗಿಸೋ ರೀತಿ ಅದನ್ನ ನೋಡಿದ ತಕ್ಷಣ ಓಕೆ ಏನ ಬರಿಬೋದು ಅಂತ ಹೇಳುವ ಮನಸ್ಸು ಬಹಳ ತಿಳಿಯಾದಂಗೆ, ತುಂಬಾ 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 ತಿಳಿಯಾಗುತ್ತೆ. ನಿಮ್ಮ ಕುಟುಂಬಸ್ಥರ ಸಹಕಾರ ಹೇಗಿದೆ? ನಿಮ್ಮ ತಂದೆ ತಾಯಿ ಮತ್ತೆ ಪತಿದೇವರು? ಬಹುಶಃ ಮನೆಯಿಂದ ಈ ಒಂದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಬಹುಶಃ ಸಾಧ್ಯ ಇರ್ತಿತ್ತು, ಇನ್ನೂ ಕಷ್ಟ ಆಗ್ತಿತ್ತು. ಇನ್ನು ಅವರ ಜೊತೆಯೂ ಒಂದು ಸ್ವಲ್ಪ ಅಷ್ಟು ಮನಸ್ತಾಪ ಮಾಡಿಕೊಂಡು ಆ ಥರ ಎಲ್ಲ ಮಾಡೋದಕ್ಕೆ. ಹಾಗೆ ಅವರು ಏನೇ ಮಾಡಿದ್ರು ತುಂಬ ಒಂದು ಬೆನ್ನೆಲುಬಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಇನ್ನು ಮುಂದಿನ ಯೋಜನೆಗಳೇನು? ಮುಂದೆ ನಾನು ನನ್ನ ಸ್ವಂತ ಕೆಲವು ಕೃತಿಗಳನ್ನ ರಚನೆ ಮಾಡ್ತಾ ಇದ್ದೇನೆ. ಎರಡು ಕೂಡ. ಅದು ಸಣ್ಣ ಕಥೆ ರೂಪ ತಾಳುತ್ತಾ ಅಥವಾ ಕಾದಂಬರಿ ಆಗುತ್ತಾ ಇನ್ನೂ ಗೊತ್ತಿಲ್ಲ. ಇನ್ನು ಯಾವ ಭಾಷೆಯಲ್ಲಿ ಮಾಡಬೇಕು ಅಂತ ಇದ್ದೀರಾ? ಇಂಗ್ಲಿಷ್ನಲ್ಲೇ.
ಅದರ ಜೊತೆಗೆ ಒಂದು ಪ್ರಬಂಧ ಸಂಕಲನ ಅದರ ಕೆಲಸ ಮಾಡ್ತಾ ಇದ್ದೇನೆ. ಅನುವಾದದ ದೃಷ್ಟಿಯಲ್ಲಿ ಸಮುದ್ಯತ ವೆಂಕಟರಾಮು ಅಂತ ಹೇಳಿ ಒಬ್ರು ಲೇಖಕರಿದ್ದಾರೆ. ಹೆಗ್ಗೋಡಿನ ಹತ್ರ ಶೇಡ್ತಿಕೆರೆ ಅಂತ ಒಂದು ಸಣ್ಣ ಹಳ್ಳಿಯವರು. ಅವರ ಒಂದು ಕಾದಂಬರಿ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋ ಒಂದು ಕಾದಂಬರಿಯ ಶೀರ್ಷಿಕೆ ಅದು. ಅದನ್ನ ಅನುವಾದ ಮಾಡ್ತಾ ಇದ್ದೇನೆ. ತುಂಬಾ ಬಹಳ ಸುಂದರವಾದ ಒಂದು ಕಾದಂಬರಿ ಅದು. 120-130 ಪುಟಗಳಲ್ಲಿ ಅದನ್ನ ಇಡೀ ಒಂದು ಶತಮಾನದ ಒಂದು ಕಥೆಯನ್ನ ತರ್ತಾರೆ. ಭಾರಿ ಚೆನ್ನಾಗಿರುವ ಕತೆ. ಅದನ್ನ ಅನುವಾದ ಮಾಡ್ತಾ ಇದ್ದೇನೆ. ಈ ಕೃತಿ ರಚನೆ ಅಥವಾ ಸಾಹಿತ್ಯ ಸೃಷ್ಟಿಯಿಂದ ನಾವು ಜೀವನ ಮಾಡಬಹುದಾ? ಆರ್ಥಿಕವಾಗಿ ಖಂಡಿತ ಸಾಧ್ಯ ಇಲ್ಲ. ಈಗ ಅದು ಬಹುಶಃ ನನಗೆ ಬೇರೆ ದೇಶಗಳಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಂತೂ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಈಗ ಯಾಕೆಂತ ಹೇಳಿದ್ರೆ ಇಲ್ಲಿಗ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರೆ ತುಂಬಾ ಕಡಿಮೆ ಸಂಭಾವನೆ ಇರುತ್ತೆ. ಅದರಿಂದ ಜೀವನ ಮಾಡಕ್ಕಾಗಲ್ಲ. ಏನೋ ಒಂದು ಎಕ್ಸ್ಟ್ರಾ ಒಂದು ಬೇರೆನೋ ಮೂಲ ಒಂದು ಎಂತಾರು ಒಂದು ಕೆಲಸ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಏನಾರು ಮಾಡ್ತೇವೆ ಅಂದ್ರೆ ಖಂಡಿತ ಆಗುತ್ತೆ. ಆದರೆ ಇದರಿಂದಲೇ ಜೀವನ ನಡೆಸೋದು ಅಂತ ಹೇಳಿದ್ರೆ ತುಂಬ ಕಷ್ಟ. ಹಾಗೆ ಯಾವುದಾದ್ರೂ ಒಂದು ಈಗ ಒಂದು ಟೀಚಿಂಗ್ ಇರ್ಬೋದು ಅಥವಾ ಯಾವುದೇ ವೃತ್ತಿ ಇರ್ಬೋದು, ಇದೇ ವೃತ್ತಿ ಆಗಬೇಕು ಅಂತ ಖಂಡಿತ ಇಲ್ಲ. ಕೊನೆ ಪಕ್ಷ ಶುರು ಮಾಡುವಾಗ ಆದರೂ ಆ ಥರ ಒಂದು ಬೇರೆ ಕೆಲಸ ಈಗ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲ, ಹೆಚ್ಚೆಚ್ಚು ಪ್ರತಿಗಳು ಮಾರಾಟ ಆದಾಗ ಲೇಖಕರಿಗೂ ಕೂಡ ಪಾಲೇನಾದರೂ ಬರುತ್ತಾ? ಹೇಗೆ ರಾಯಲ್ಟೀಸ್ ಅಂತ ಹೇಳಿ ಬರುತ್ತೆ. ಆದ್ರೆ ಅದು ಎಷ್ಟು ಬಂದರೂ ಕೂಡ ಈಗ ಅದು ಒಂದು ಪುಸ್ತಕಕ್ಕೆ ಅದು ಒಂದು ಜೀವನ ಸಾಗಿಸುವಂತಹ ಒಂದು ರಾಯಲ್ಟೀಸ್ ಅಂತ ಹೇಳಿ ತುಂಬಾ ಕಷ್ಟ. ಬರದೇ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ, ಆದ್ರೆ ತುಂಬಾ ಕಡಿಮೆ ಜನ. ಈಗ 100 ಜನ ಲೇಖಕರಿಗೆ ಬಹುಶಃ ಒಬ್ರಿಗೆ ಏನಾದ್ರೂ ಅಷ್ಟು ಬಂದಿತ್ತಾ ಏನೋ. ಹಾಗೆ ಉಳಿದ 99 ಜನರಿಗೆ ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಅಂತ ಹೇಳಿ ಖಂಡಿತ ಬರುತ್ತೆ ಅಷ್ಟೇ ಹೊರತು ಜೀವನ ನಡ್ಸಕ್ಕಾಗುವಷ್ಟು ಬರೋದು ತುಂಬಾ ಕಷ್ಟ. ತುಂಬಾ ಕಡಿಮೆ ಜನರಿಗೆ ಬರೋದು ಅಷ್ಟು. ಅಂದ್ರೆ ಶಾರದೆಯ ಮೂಲಕ ಲಕ್ಷ್ಮಿ ನೋಡೋದು ಸ್ವಲ್ಪ ಕಷ್ಟ ಸ್ವಲ್ಪ ಬೇರೆ ಯಾವ್ದಾದ್ರು ಒಂದು ಇರ್ಬೇಕಷ್ಟೇ, ಬೇರೆ ವೃತ್ತಿ. ತುಂಬಾ ಸಂತೋಷ ದೀಪಾ ಅವರೇ. ತಾವು ಈ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಗೆ ಪಾತ್ರರಾಗಿದ್ದೀರ. ನಿಮ್ಮ ಹಾರ್ಟ್ ಲ್ಯಾಂಪ್ ಕೃತಿ ನಿಜವಾಗ್ಲೂ ಎಲ್ಲರ ಹೃದಯ ದೀಪಗಳನ್ನು ಪ್ರಜ್ವಲಿಸಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ತಾವು ಇನ್ನೂ ಹೆಚ್ಚೆಚ್ಚು ಇಂತಹ ಒಂದು ಪುರಸ್ಕಾರಗಳಿಗೆ ಪಾತ್ರರಾಗಿರಿ ಅನ್ನುವಂಥ ಒಂದು ಆಶಯದೊಂದಿಗೆ ತಾವು ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಗೆ ಪಾತ್ರರಾಗಿರುವ ಲೇಖಕಿ, ಅನುವಾದಕಿ, ಕೊಡಗು ಜಿಲ್ಲೆ ಮಡಿಕೇರಿಯ ದೀಪಾ ಭಾಸ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಪಿ.ಎಂ. ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.